ಹಲೋ ನಮಸ್ಕಾರ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ನಿಮ್ಮೆಲ್ಲರಿಗೂ SSLC ಆಟ್ ಪರೀಕ್ಷೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನನ್ನ ಹೆಸರು ಪ್ರಜ್ವಲ್, ನಾನು ನಿಮ್ಮ ಕೆಮಿಸ್ಟ್ರಿ ಟೀಚರ್. ವೆಲ್ ಮಕ್ಕಳೇ, ಎಲ್ಲರೂ ಹೇಗಿದ್ದೀರಾ? ಖುಷಿಯಾಗಿ ಸಂತೋಷವಾಗಿ ಆರಾಮಾಗಿದ್ದೀರಾ ಅಲ್ವಾ? ನೀವು ಆರಾಮಾಗಿದ್ದೀರಾ ಅಂತಂದರೆ ನಮಗಂತೂ ತುಂಬ ಸಂತೋಷ ಆಗುತ್ತೆ. ಆ್ಯಂಡ್ ಸಾಕಷ್ಟು ಜನ ಮಕ್ಕಳು ನನ್ನನ್ನು ಪ್ರಚಂಡ ಪ್ಲಸ್ ಕ್ಲಾಸಸಲ್ಲಿ ನೋಡಿರ್ತೀರಾ, ಮಾತಾಡ್ಸಿರ್ತೀರಾ, ಡೌಟ್ಸ್ ಕ್ಲಿಯರ್ ಮಾಡಿರ್ತೀನಿ ಆ್ಯಂಡ್ ಸೋ ಆನ್ ಆ್ಯಂಡ್ ಸೋ ಫೋರ್ತ್. ಕರೆಕ್ಟ್ ಅಲ್ವಾ? ಯಾರ್ಯಾರು ಯೂಟ್ಯೂಬಲ್ಲಿ ನೋಡಿರ್ತೀರೋ ಇವರಿಗೆ ನನ್ನ ಕಿರು ಪರಿಚಯ ಸ್ವಲ್ಪ ಅಷ್ಟಕ್ಕಷ್ಟೇ ಇರುತ್ತೆ. ಸೊ ಮತ್ತೊಮ್ಮೆ ಹೇಳ್ತೀನಿ ದ್ಯಾಟ್ ನನ್ನ ಹೆಸರು ಪ್ರಜ್ವಲ್, ನಾನು ನಿಮ್ಮ ಕೆಮಿಸ್ಟ್ರಿ ಟೀಚರ್. ಓಕೆ, ಸೊ ಮಕ್ಕಳೇ, ಇವತ್ತು ನಾವು ಸೇರಿರುವಂಥ ಉದ್ದೇಶ ನಿಮ್ಮ 10th ಸೈನ್ಸ್ ಸಿಲೆಬಸ್ ಅಲ್ಲಿರುವಂತಹ 2ನೇ ಚಾಪ್ಟರ್ ವಿಚ್ ಇಸ್ ಆಸಿಡ್ಸ್, ಬೇಸಸ್ ಹಾಗೂ ಸಾಲ್ಟ್ಸ್ನ ರ್ಯಾಪಿಡ್ ರಿವಿಷನ್ ಮುಖಾಂತರ ದ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ಸ್ನ ಸಣ್ಣ ಟೈಮ್ ಡ್ಯೂರೇಷನಲ್ಲಿ ಹೇಗೆ ಕಲಿಬೋದು ಅಂತ ಹೇಳಿ ನಾನು ಹೇಳ್ಕೊಡ್ತಾ ಹೋಗ್ತಾ ಇರ್ತೀನಿ. ಸೊ ಪ್ರತಿ ಬಾರಿ ಹೇಳ್ದಂಗೆ ಪೆನ್ ಬುಕ್ ರೆಡಿ ಮಾಡ್ಕೊಂಡಿರಿ, ನಾನು ಹೇಳ್ಕೊಡ್ತಾ ಹೋಗ್ತಾ ಇರ್ತೀನಿ, ನೀವು ಕೂಡ ಕಲಿತಾ ಹೋಗ್ತಾ ಇರಿ. ಓಕೆನಾ ಮಕ್ಕಳೇ? ಸೊ ಜಾಸ್ತಿ ತಡ ಮಾಡೋದು ಬೇಡ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಮಕ್ಕಳೇ, ಈಗ ನಮಗೆ ಮೊದಲನೇ ಟಾಪಿಕ್ ತಿಳ್ಕೊಳ್ಳೋಂಥ ಸಮಯ ವಿಚ್ ಇಸ್ ಅಬೌಟ್ ಡಿಫ್ರೆನ್ಸ್ ಬಿಟ್ವೀನ್ ಆಸಿಡ್ಸ್ ಆ್ಯಂಡ್ ಬೇಸಸ್. ಅಂತಂದರೆ ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳ ಮಧ್ಯೆ ಇರುವಂತಹ ವ್ಯತ್ಯಾಸಗಳನ್ನ ಒಂದೊಂದಾಗಿ ತಿಳ್ಕೊಳ್ತಾ ಹೋಗೋಣ. ಓಕೆನಾ? ಸ್ಟಾರ್ಟಿಂಗ್ ವಿತ್ ದ ವೆರಿ ಫಸ್ಟ್ ಥಿಂಗ್ ವಿಚ್ ಇಸ್ ಆಸಿಡ್ಸ್. ಆಮ್ಲಗಳು ಅಂದರೆ ಏನು ಅಂತ ಹೇಳಿ. ಆಸಿಡ್ಸ್ ಅಂದ್ರೆ ಏನು? ದೀಸ್ ಆರ್ ದ ಸಬ್ಸ್ಟೆನ್ಸಸ್ ವಿಚ್ ಪ್ರೊಡ್ಯೂಸ್ H+ ಅಯಾನ್ಸ್ ವೆನ್ ಡಿಸಾಲ್ವ್ಡ್ ಇನ್ ವಾಟರ್. ಅಂತಂದರೆ ಯಾವುದಾದ್ರೂ ಪದಾರ್ಥನ ನಾನು ನೀರಿನೊಳಗೆ ಮಿಕ್ಸ್ ಮಾಡ್ತೀನಿ ಅಥವಾ ಡಿಸಾಲ್ವ್ ಮಾಡಕ್ಕೆ ಬಿಡ್ತೀನಿ ಅಥವಾ ಕರಗುವಿಕೆ ಆಗುವಂಥ ಪ್ರಕ್ರಿಯೆ ಆಗಕ್ಕೆ ಬಿಡ್ತೀನಿ ಅಂತಂದರೆ ಅಲ್ಲಿ ನನಗೆ H+ ಅಯಾನ್ಸ್ನ ಕೊಡ್ತಿದೆ ಅಂತಂದರೆ ಆ ಒಂದು ಪದಾರ್ಥ ನನಗೆ ಆಮ್ಲಗಳಾಗಿ ಉಂಟಾಗ್ತಾ ಹೋಗ್ತವೆ. ಇದಕ್ಕೆ ತದ್ವಿರುದ್ಧವಾಗಿರುವಂಥದ್ದು ಯಾವುದು? ನಮ್ಮ ಬೇಸ್. ಬೇಸ್ ಅಂತಂದ್ರೆ ಏನು? ದೀಸ್ ಆರ್ ದ ಸಬ್ಸ್ಟೆನ್ಸಸ್ ವಿಚ್ ಪ್ರೊಡ್ಯೂಸ್ OH- ಅಯಾನ್ಸ್, ಅಂದರೆ ಹೈಡ್ರಾಕ್ಸೈಡ್ ಅಥವಾ ಹೈಡ್ರಾಕ್ಸಿಲ್ ಅಯಾನ್ಸ್ ವೆನ್ ಡಿಸಾಲ್ವ್ಡ್ ಇನ್ ವಾಟರ್. ಯಾವ ಒಂದು ಪದಾರ್ಥನ ನಾವು ನೀರೊಳಗೆ ಆ್ಯಡ್ ಮಾಡಿದಾಗ ನನಗೆ OH- ಅಯಾನ್ಸ್ನ ಪ್ರೊಡ್ಯೂಸ್ ಮಾಡುತ್ತೋ ಆ ಒಂದು ಪದಾರ್ಥ ನನ್ನ ಬೇಸ್ ಆಗುತ್ತೆ ಅಥವಾ ಪ್ರತ್ಯಾಮ್ಲಗಳಾಗುತ್ತೆ. ಇದು ಮೊದಲನೇ ಪಾಯಿಂಟ್, ಮೊದಲನೇ ವ್ಯತ್ಯಾಸ. ಈಗ ಎರಡನೇ ವ್ಯತ್ಯಾಸ ಕಡೆ ನೋಡೋದಾದರೆ ದೀಸ್ ಆರ್ ಸೋರ್ ಇನ್ ಟೇಸ್ಟ್. ದೀಸ್ ಆರ್ ಸೋರ್ ಇನ್ ಟೇಸ್ಟ್. ಸೋರ್ ಅಂತಂದ್ರೆ ಏನು? ಹುಳಿಯ ರುಚಿ ಹೊಂದಿರುತ್ತೆ. ಆಮ್ಲಗಳು ಯಾವತ್ತೂ ಕೂಡ ಹುಳಿಯ ರುಚಿಯನ್ನು ಹೊಂದಿರುತ್ತೆ. ಹಾಗೆ ಪ್ರತ್ಯಾಮ್ಲ ಕಡೆ ನೋಡಿದಾಗ ನಮಗೆ ದೀಸ್ ಆರ್ ಬಿಟ್ಟರ್ ಇನ್ ಟೇಸ್ಟ್. ಅಂತಂದರೆ ರುಚಿಯಲ್ಲಿ ನಮ್ಮ ಪ್ರತ್ಯಾಮ್ಲಗಳು ಕಹಿಯಾಗಿರ್ತವೆ. ಓಕೆ, ಸೊ ಇದು ಎರಡನೇ ವ್ಯತ್ಯಾಸ. ಈಗ ಮೂರನೇ ವ್ಯತ್ಯಾಸದ ಕಡೆ ನೋಡ್ತೀವಿ ಅಂತಂದರೆ ದೀಸ್ ಟರ್ನ್ಸ್ ಬ್ಲೂ ಲಿಟ್ಮಸ್ ಪೇಪರ್ ಟು ರೆಡ್. ಅಂತಂದರೆ ನೀಲಿ ಬಣ್ಣದ ಲಿಟ್ಮಸ್ ಕಾಗದವನ್ನು ನೀಲಿ ಬಣ್ಣದಿಂದ ಕೆಂಪು ಬಣ್ಣಕ್ಕೆ ಟರ್ನ್ ಮಾಡ್ತಿದೆ ಅಂತಂದರೆ ಇದು ನಮ್ಮ ಆಸಿಡ್ಸ್ ಆಗಿರುತ್ತೆ. ಹಾಗೆ ಈ ಕಡೆ ಬಂದರೆ ನಾವು ನೋಡಿ, ಇಲ್ಲಿ ಕೆಂಪು ಬಣ್ಣದ ಲಿಟ್ಮಸ್ ಪೇಪರ್ನ ಅದು ನೀಲಿ ಬಣ್ಣಕ್ಕೆ ಟರ್ನ್ ಮಾಡ್ತಿದೆ ಅಂತಂದರೆ ಅದು ನನ್ನ ಬೇಸಸ್. ಇಫ್ ಇಟ್ ಟರ್ನ್ಸ್ ರೆಡ್ ಲಿಟ್ಮಸ್ ಪೇಪರ್ ಟು ಬ್ಲೂ ಇಟ್ ಇಸ್ ಬೇಸ್. ಇಫ್ ಇಟ್ ಟರ್ನ್ಸ್ ಬ್ಲೂ ಲಿಟ್ಮಸ್ ಪೇಪರ್ ಟು ರೆಡ್ ಇಟ್ ಇಸ್ ನನ್ನ ಆಸಿಡ್. ಅರ್ಥ ಆಯ್ತಾ ಮಕ್ಕಳೇ? ಇದು ನನಗೆ ಮೂರನೇ ರೀತಿಯ ವ್ಯತ್ಯಾಸ. ಈಗ ನಾಲ್ಕನೇ ವ್ಯತ್ಯಾಸ ಏನಪ್ಪ ಅಂತಂದರೆ ಇಟ್ ಇಸ್ ಅಬೌಟ್ pH, ಪೊಟೆನ್ಸ್ ಆಫ್ ಹೈಡ್ರೋಜನ್ ಅಥವಾ ಪೊಟೆನ್ಷಿಯಲ್ ಅಥವಾ ಪವರ್ ಆಫ್ ಹೈಡ್ರೋಜನ್ ಅಂತ ಹೇಳಿ ಕರಿತೀವಿ. ಓಕೆನಾ? ಈಗ ನಮಗೆ ಆಮ್ಲಗಳಿಗೆ ಯಾವತ್ತೂ ಸಹ ನಮ್ಮ pH ಸ್ಕೇಲಲ್ಲಿ 7ರಿಂದ ಕಡಿಮೆ ಇರುತ್ತೆ ಅದರ ವ್ಯಾಲ್ಯೂ. 1 to 7 ಇಸ್ ಅಸೈನ್ಡ್ ಫಾರ್ ಆಸಿಡ್ಸ್. 1ರಿಂದ 7ರವರೆಗೆ pH ಸ್ಕೇಲ್ ಇದೆ ಅಂತಂದರೆ ಆ ಒಂದು ರೀಡಿಂಗ್ಸು ಅದು ನನಗೆ ಆಮ್ಲಗಳಾಗ್ತವೆ, ಆಸಿಡ್ಸ್ಗಳಾಗ್ತವೆ. ಹಾಗೆ ಬೇಸಸ್ ಕಡೆ ನೋಡ್ತೀವಿ ಅಂತಂದರೆ 7ರಿಂದ 14ರವರೆಗೆ ಇದೆ ಅಂತಂದರೆ ದೀಸ್ ಆರ್ ಬೇಸಸ್. ದೀಸ್ ಆರ್ ಬೇಸಸ್ ಅಥವಾ ಪ್ರತ್ಯಾಮ್ಲಗಳು. 7 ಇದೆ ಅಂತಂದರೆ ತಟಸ್ಥ ವಸ್ತುಗಳು, ನ್ಯೂಟ್ರಲ್ ಸಬ್ಸ್ಟೆನ್ಸಸ್. ಓಕೆನಾ ಮಕ್ಕಳೇ? ಸೊ ಇದು ನನ್ನ ನಾಲ್ಕನೇ ರೀತಿಯ ವ್ಯತ್ಯಾಸ. ಈಗ ಉದಾಹರಣೆ ಕಡೆ ನೋಡ್ತೀವಿ ಅಥವಾ ಎಕ್ಸಾಂಪಲ್ ಕಡೆ ನೋಡ್ತೀವಿ ಅಂತಂದರೆ ಆಸಿಡ್ಸ್ಗಳಲ್ಲಿ, ಆಮ್ಲಗಳಲ್ಲಿ ಸಲ್ಫ್ಯೂರಿಕ್ ಆಸಿಡ್, ಹೈಡ್ರೋಕ್ಲೋರಿಕ್ ಆಸಿಡ್, ನೈಟ್ರಿಕ್ ಆಸಿಡ್ ಹಾಗೂ ಅಸಿಟಿಕ್ ಆಸಿಡ್ ಅಥವಾ ಎಥನೋಯಿಕ್ ಆಸಿಡ್ ಅಂತ ಹೇಳಿ ಕರಿತೀವಿ. ಈಗ ನಾವು ಪ್ರತ್ಯಾಮ್ಲದ ಕಡೆ ನೋಡ್ತೀವಿ ಅಂತಂದರೆ ಇಟ್ ಇಸ್ ಸೋಡಿಯಂ ಹೈಡ್ರಾಕ್ಸೈಡ್, ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್, ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಹಾಗೂ ಮೆಗ್ನೀಷಿಯಂ ಹೈಡ್ರಾಕ್ಸೈಡ್. ಓಕೆನಾ ಮಕ್ಕಳೇ? ಸೊ ಇದು ನಿಮ್ಮ ಮೊದಲನೇ ಟಾಪಿಕ್ ಆಗುತ್ತೆ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ದ ಸೆಕೆಂಡ್ ಟಾಪಿಕ್. ಸೊ ಮಕ್ಕಳೇ, ಈಗ ನಮಗೆ ಎರಡನೇ ರೀತಿಯ ಕಾನ್ಸೆಪ್ಟ್ ತಿಳ್ಕೊಳ್ಳುವಂಥ ಸಮಯ ವಿಚ್ ಇಸ್ ಅಬೌಟ್ ಇಂಡಿಕೇಟರ್ಸ್ ಅಥವಾ ಸೂಚಕಗಳು ಅಂದರೆ ಏನು ಅಂತ ಹೇಳಿ. ಮೊದಲನೇದಾಗಿ ನಾವು ಅರ್ಥ ಮಾಡ್ಕೋಬೇಕಾಗಿರೋ ಪಾಯಿಂಟ್ ಏನಪ್ಪ ಅಂತಂದರೆ ಸೂಚಕಗಳು ಯಾಕೆ ಬೇಕು ಅಂತ ಹೇಳಿ. ಮಕ್ಕಳೇ, ಯಾವುದಾದ್ರೂ ಒಂದು ಪದಾರ್ಥ ಆಸಿಡ್ಸ್ ಆಗಿದೆಯೋ ಬೇಸ್ ಆಗಿದೆಯೋ ಅಂತ ಹೇಗೆ ಕಂಡುಹಿಡಿಯೋದು? ಯೂಸಿಂಗ್ ಅನ್ ಇಂಡಿಕೇಟರ್. ಕರೆಕ್ಟ್ ಅಲ್ವಾ? ಒಂದು ಪದಾರ್ಥ ಆಮ್ಲವಾಗಿದೆಯೋ ಅಥವಾ ಪ್ರತ್ಯಾಮ್ಲವಾಗಿದೆಯೋ ಅಂತ ಹೇಗೆ ಕಂಡುಹಿಡಿಯೋದು? ಯೂಸಿಂಗ್ ಸೂಚಕಗಳು. ಈಗ ನಿಮಗೆ ಸೂಚಕಗಳು ಸಹ ನಿಮಗೆ ಎರಡು ರೀತಿ ಹೊಂದಿರುತ್ತೆ.
ಒಂದು ನ್ಯಾಚುರಲ್ ಇಂಡಿಕೇಟರ್ಸ್, ಮತ್ತೊಂದು ಸಿಂಥೆಟಿಕ್ ಇಂಡಿಕೇಟರ್ಸ್. ಅಂತಂದರೆ ನೈಸರ್ಗಿಕವಾಗಿ ಸಿಗುವಂತಹ ಒಂದು ಸೂಚಕಗಳು, ಮತ್ತೊಂದು ಸಂಶ್ಲೇಷಿತವಾಗಿರುವಂತಹ ಒಂದು ಸೂಚಕಗಳು, ಅಂದರೆ ಮ್ಯಾನ್ ಮೇಡ್ ಇಂಡಿಕೇಟರ್ಸ್ ಅಂತ. ಈಗ ನಾನಾ ರೀತಿಯ ಇಂಡಿಕೇಟರ್ಸ್ಗಳಿದ್ದಾವೆ ನಿಮ್ಮ 10th ಸೈನ್ಸ್ ಸಿಲೆಬಸ್ಗೆ ಸಂಬಂಧಿಸಪಟ್ಟಂಥದ್ದು. ಯಾವ್ದ್ಯಾವ್ದಪ್ಪ ಅಂತಂದರೆ ನೋಡಿ, ಇಲ್ಲಿ ಬ್ಲೂ ಲಿಟ್ಮಸ್, ರೆಡ್ ಲಿಟ್ಮಸ್ ಹಾಗೂ ಟರ್ಮರಿಕ್ ಆ್ಯಂಡ್ ವೆನಿಲಾ, ಆನಿಯನ್ ಹಾಗೂ ಕ್ಲೋವ್ ಆಯಿಲ್ ಬಂದ್ಬಿಟ್ಟು ನಿಮ್ಮ ನ್ಯಾಚುರಲ್ ಇಂಡಿಕೇಟರ್ಸ್. ಹಾಗೆ ಸಿಂಥೆಟಿಕ್ ಇಂಡಿಕೇಟರ್ಸ್ ಯಾವುದಪ್ಪ ಅಂತಂದರೆ ಮಿಥೈಲ್ ಆರೆಂಜ್ ಹಾಗೂ ಫಿನಾಲ್ ಥ್ಯಾಲಿನ್. ಈಗ ಈ ಇಂಡಿಕೇಟರ್ಸ್ಗಳು ಆಸಿಡ್ ಜೊತೆ, ಬೇಸ್ ಜೊತೆ ಹಾಗೂ ನ್ಯೂಟ್ರಲ್ ಸಬ್ಸ್ಟೆನ್ಸ್ ಜೊತೆ ಹೇಗೆ ಬಿಹೇವ್ ಮಾಡ್ತವೆ ಅಂತ ಹೇಳಿ ನೋಡಬೇಕಾಗುತ್ತೆ. ಸೊ ಸ್ಟಾರ್ಟಿಂಗ್ ವಿತ್ ದ ವೆರಿ ಫಸ್ಟ್ ಥಿಂಗ್ ವಿಚ್ ಇಸ್ ಬ್ಲೂ ಲಿಟ್ಮಸ್ ಪೇಪರ್, ನೀಲಿ ಬಣ್ಣದ ಕಾಗದ. ನೋಡಿ ಇಲ್ಲಿ ಲಿಟ್ಮಸ್ ಕಾಗದ. ಈಗ ಬ್ಲೂ ಲಿಟ್ಮಸ್ ಟರ್ನ್ಸ್ ರೆಡ್ ವೆನ್ ಇಟ್ ಇಸ್ ರಿಯಾಕ್ಟಿಂಗ್ ವಿತ್ ಆಸಿಡ್. ನೀಲಿ ಬಣ್ಣದ ಲಿಟ್ಮಸ್ ಕಾಗದ ಆಸಿಡ್ ಜೊತೆಗೆ ಅಂದರೆ ಆಮ್ಲಗಳ ಜೊತೆ ರಿಯಾಕ್ಟ್ ಆದಾಗ ಇಟ್ ಟರ್ನ್ಸ್ ಬ್ಲೂ ಲಿಟ್ಮಸ್ ಪೇಪರ್ ಇಂಟು ರೆಡ್. ಹಾಗೆ ನಮ್ಮ ಬೇಸ್ ಜೊತೆ ಬ್ಲೂ ಲಿಟ್ಮಸ್ ಪೇಪರ್ ಏನಾಗುತ್ತೆ, ಯಾವುದೇ ರೀತಿ ಕಲರ್ ಚೇಂಜ್ ಆಗಲ್ಲ. ಒಂದು ಬೇಸ್ ಸಬ್ಸ್ಟೆನ್ಸ್ ಜೊತೆಗೆ ನಮ್ಮ ಬ್ಲೂ ಲಿಟ್ಮಸ್ ಪೇಪರ್ನ ಡಿಪ್ ಮಾಡ್ತೀವಿ ಅಂತಂದರೆ ಅಲ್ಲಿ ಯಾವುದೇ ರೀತಿಯ ಕಲರ್ ಚೇಂಜ್ ಇರಲ್ಲ, ಹಾಗೆ ಉಳ್ಕೊಳ್ಳುತ್ತೆ, ನೀಲಿ ಬಣ್ಣದಾಗೆ ಉಳ್ಕೊಳ್ಳುತ್ತೆ. ಸೇಮ್ ಅದೇ ರೀತಿ ನಮ್ಮ ಬ್ಲೂ ಲಿಟ್ಮಸ್ ಪೇಪರ್ ನ್ಯೂಟ್ರಲ್ ಸಬ್ಸ್ಟೆನ್ಸ್ಗೂ ಸಹ ಯಾವುದೇ ರೀತಿ ಬಣ್ಣ ಬದಲಾಯಿಸೋದಿಲ್ಲ, ಹೇಗಿದೆಯೋ ಹಾಗೆ ಉಳ್ಕೊಳ್ಳುತ್ತೆ. ಯಾವಾಗ? ಪ್ರತ್ಯಾಮ್ಲಗಳ ಜೊತೆಗೆ ಹಾಗೂ ತಟಸ್ಥ ವಸ್ತುಗಳ ಜೊತೆಗೆ. ಅರ್ಥ ಆಗ್ತಿಲ್ಲವಾ? ಇದು ಮೊದಲನೇ ರೀತಿಯ ಒಟ್ಟು ಸೂಚಕಗಳು. ಈಗ ಎರಡನೇದು ಯಾವುದಪ್ಪ ಅಂತಂದರೆ ಇಟ್ ಇಸ್ ರೆಡ್ ಲಿಟ್ಮಸ್ ಪೇಪರ್. ರೆಡ್ ಲಿಟ್ಮಸ್ ಪೇಪರ್ ಡಸ್ ನಾಟ್ ಚೇಂಜ್ ಎನಿ ಕಲರ್ ವೆನ್ ಇಟ್ ಇಸ್ ರಿಯಾಕ್ಟಿಂಗ್ ವಿತ್ ಆಸಿಡ್. ಕೆಂಪು ಬಣ್ಣದ ಲಿಟ್ಮಸ್ ಕಾಗದ ಯಾವುದೇ ರೀತಿಯ ಬಣ್ಣ ಬದಲಾಯಿಸೋದಿಲ್ಲ, ಯಾವಾಗ? ಆಮ್ಲಗಳ ಜೊತೆಗೆ ರಿಯಾಕ್ಟ್ ಆದಾಗ. ಹಾಗೆ ಪ್ರತ್ಯಾಮ್ಲಗಳ ಜೊತೆ ರಿಯಾಕ್ಟ್ ಆದಾಗ ಏನಾಗುತ್ತೆ, ಕೆಂಪು ಬಣ್ಣದ ಲಿಟ್ಮಸ್ ಕಾಗದ ಕೆಂಪು ಬಣ್ಣದಿಂದ ನೀಲಿ ಬಣ್ಣಕ್ಕೆ ಟರ್ನ್ ಆಗುತ್ತೆ. ಇಟ್ ಟರ್ನ್ಸ್ ರೆಡ್ ಲಿಟ್ಮಸ್ ಪೇಪರ್ ಫ್ರಮ್ ರೆಡ್ ಟು ಬ್ಲೂ. ಹಾಗೆ ನ್ಯೂಟ್ರಲ್ ಸಬ್ಸ್ಟೆನ್ಸ್ ಜೊತೆಗೆ ನಮ್ಮ ರೆಡ್ ಲಿಟ್ಮಸ್ ಪೇಪರ್ ಯಾವುದೇ ರೀತಿ ಬಣ್ಣ ಬದಲಾವಣೆ ಮಾಡೋದಿಲ್ಲ. ದೇರ್ ಇಸ್ ನೋ ಚೇಂಜ್ ಇನ್ ಕಲರ್. ಓಕೆ, ಇದು ಎರಡನೇ ರೀತಿಯ ಇಂಡಿಕೇಟರ್ಸ್ ಆಯಿತು. ಮೂರನೇದು ಯಾವುದು? ಇಟ್ ಈಸ್ ಅವರ್ ಟರ್ಮರಿಕ್ ಅರಿಶಿಣ. ಈ ಟರ್ಮರಿಕ್ ಯಾವುದೇ ರೀತಿ ಕಲರ್ ಚೇಂಜ್ ಮಾಡೋದಿಲ್ಲ ವೆನ್ ಇಟ್ ಇಸ್ ರಿಯಾಕ್ಟಿಂಗ್ ವಿತ್ ಆಸಿಡ್. ಅರಿಶಿಣ ಆಮ್ಲಗಳ ಜೊತೆಗೆ ಯಾವುದೇ ರೀತಿ ಬಣ್ಣವನ್ನು ಬದಲಾಯಿಸೋದಿಲ್ಲ. ಬಟ್ ಇದೇ ಟರ್ಮರಿಕ್ ವೆನ್ ಇಟ್ ಈಸ್ ರಿಯಾಕ್ಟಿಂಗ್ ವಿತ್ ಅ ಬೇಸ್ ಅಂತಂದರೆ ಈ ಅರಿಶಿಣ ಪ್ರತ್ಯಾಮ್ಲಗಳ ಜೊತೆ ರಿಯಾಕ್ಟ್ ಮಾಡ್ತಿದೆ ಅಂತಂದರೆ ಇಟ್ ಟರ್ನ್ಸ್ ಫ್ರಮ್ ಯೆಲ್ಲೋ ಕಲರ್ ಟು ರೆಡ್. ಯೆಲ್ಲೋ ಕಲರಿಂದ ರೆಡ್ ಕಲರ್ಗೆ ಟರ್ನ್ ಆಗ್ತಿದೆ ಅಂತಂದರೆ ಇಟ್ ಸೇಸ್ ದಸ್ ಇಟ್ ಇಸ್ ಅ ಬೇಸ್. ಅರ್ಥ ಆಗ್ತಿಲ್ವಾ? ಅದೇ ನಮ್ಮ ಟರ್ಮರಿಕ್ ನ್ಯೂಟ್ರಲ್ ಸಬ್ಸ್ಟೆನ್ಸ್ ಜೊತೆ ರಿಯಾಕ್ಟ್ ಆಗ್ತಿದೆ ಅಂತಂದರೆ ಇಟ್ ಡಸಂಟ್ ಚೇಂಜ್ ಎನಿ ಕಲರ್, ಯಾವುದೇ ರೀತಿಯ ಬಣ್ಣ ಬದಲಾವಣೆ ಆಗೋದಿಲ್ಲ. ಓಕೆನಾ? ಈಗ ಕೊನೆಯ ರೀತಿಯ ನ್ಯಾಚುರಲ್ ಇಂಡಿಕೇಟರ್ಸ್ ಬಗ್ಗೆ ಮಾತಾಡೋಣ, ವಿಚ್ ಇಸ್ ಅಬೌಟ್ ವೆನಿಲಾ, ಆನಿಯನ್ ಹಾಗೂ ಕ್ಲೋವ್ ಆಯಿಲ್. ವೆನಿಲಾ, ಆನಿಯನ್ ಹಾಗೂ ಕ್ಲೋವ್ ಆಯಿಲ್ ಆಮ್ಲಗಳ ಜೊತೆಗೆ ಯಾವುದೇ ರೀತಿಯ ಬಣ್ಣ ಅಥವಾ ಯಾವುದೇ ರೀತಿಯ ವಾಸನೆ ಅಥವಾ ಓಡರ್ ಚೇಂಜ್ ಮಾಡೋದಿಲ್ಲ. ದ ಸ್ಮೆಲ್ ರಿಮೇನ್ಸ್ ಆಸ್ ಇಟ್ ಈಸ್. ದ ಓಡರ್ ರಿಮೇನ್ಸ್ ಆಸ್ ಇಟ್ ಈಸ್ ವೆನ್ ವೆನಿಲಾ, ಆನಿಯನ್ ಹಾಗೂ ಕ್ಲೋವ್ ಆಯಿಲ್ ರಿಯಾಕ್ಟಿಂಗ್ ವಿತ್ ಆಸಿಡ್ಸ್. ಓಕೆನಾ? ಈಗ ಎರಡನೇದು ಯಾವುದು? ಅಗೇನ್ ವೆನಿಲಾ, ಆನಿಯನ್ ಹಾಗೂ ಕ್ಲೋವ್ ಆಯಿಲ್ ಒಂದು ಪ್ರತ್ಯಾಮ್ಲಗಳ ಜೊತೆ ರಿಯಾಕ್ಟ್ ಆದಾಗ ಏನಾಗುತ್ತೆ, ಆ ಒಂದು ಓಡರ್ ಹೊರಟೋಗ್ಬಿಡುತ್ತೆ. ದ ಓಡರ್ ಇಸ್ ಲಾಸ್ಟ್ ಅಥವಾ ಸ್ಮೆಲ್ ಇಸ್ ಲಾಸ್ಟ್. ಯಾವುದೇ ರೀತಿಯ ವಾಸನೆ ಬರ್ತಿತ್ತಲ್ಲ ಆ ವಾಸನೆ ಎಲ್ಲ ಹೊರಟುಬಿಡುತ್ತೆ. ಬಟ್ ಅದೇ ತಟಸ್ಥ ವಸ್ತುಗಳ ಜೊತೆ ಏನಾಗುತ್ತೆ, ನಮ್ಮ ವೆನಿಲಾ, ಆನಿಯನ್ ಹಾಗೂ ಕ್ಲೋವ್ ಆಯಿಲ್ ಸ್ಮೆಲ್ ರಿಮೇನ್ಸ್ ಆಸ್ ಇಟ್ ಈಸ್ ಅಂತಂದರೆ ಓಡರ್ ರಿಮೇನ್ಸ್ ಆಸ್ ಇಟ್ ಈಸ್, ವಾಸನೆ ಹಾಗೆ ಉಳ್ಕೊಳ್ಳುತ್ತೆ. ಯಾವಾಗ? ನಮ್ಮ ನೈಸರ್ಗಿಕವಾಗಿರುವಂಥ ಸೂಚಕಗಳು ಯಾವುದು? ವೆನಿಲಾ, ಆನಿಯನ್ ಹಾಗೂ ಕ್ಲೋವ್ ಆಯಿಲ್ ಒಂದು ತಟಸ್ಥ ವಸ್ತುಗಳ ಜೊತೆ ರಿಯಾಕ್ಟ್ ಆದಾಗ ಇಟ್ ರಿಮೇನ್ಸ್ ಆಸ್ ಇಟ್ ಈಸ್. ಗೊತ್ತಾಗ್ತಿಲ್ವಾ? ಇದು ನನ್ನ ನೈಸರ್ಗಿಕವಾಗಿ ಇರುವಂತಹ ಒಂದು ಸೂಚಕಗಳು. ಈಗ ಎರಡನೇದು ಯಾವುದು? ಸಂಶ್ಲೇಷಿತವಾಗಿರುವಂತಹ ಸೂಚಕಗಳು. ಯಾವುದದು? ಮಿಥೈಲ್ ಆರೆಂಜ್ ಹಾಗೂ ಫಿನಾಲ್ ಥ್ಯಾಲಿನ್ ಇಂಡಿಕೇಟರ್. ಈಗ ಒಂದೊಂದಾಗೆ ನೋಡ್ತಾ ಹೋದರೆ ಮಿಥೈಲ್ ಆರೆಂಜ್ ಇಂಡಿಕೇಟರ್. ಮಿಥೈಲ್ ಆರೆಂಜ್ ಇಂಡಿಕೇಟರ್ ವೆನ್ ಇಟ್ ಇಸ್ ರಿಯಾಕ್ಟಿಂಗ್ ವಿತ್ ಅನ್ ಆಸಿಡ್ ಇಟ್ ಫಾರ್ಮ್ಸ್ ರೆಡ್ ಇನ್ ಕಲರ್. ಮಿಥೈಲ್ ಆರೆಂಜ್ ಕಲರ್ ಏನಾಗುತ್ತೆ, ರೆಡ್ ಕಲರ್ ಆಗಿ ಟರ್ನ್ ಆಗುತ್ತೆ. ಯಾವಾಗ? ಆಮ್ಲಗಳ ಜೊತೆ ರಿಯಾಕ್ಟ್ ಆದಾಗ. ಅದೇ ಪ್ರತ್ಯಾಮ್ಲಗಳ ಜೊತೆ ರಿಯಾಕ್ಟ್ ಆದಾಗ ಏನಾಗುತ್ತೆ, ಮಿಥೈಲ್ ಆರೆಂಜ್ ಇರೋವಂಥದ್ದು ಯೆಲ್ಲೋ ಕಲರ್ಗೆ ಟರ್ನ್ ಆಗುತ್ತೆ. ಓಕೆನಾ? ಯೆಲ್ಲೋ ಕಲರ್ ಟರ್ನ್ ಆಗುತ್ತೆ. ಯಾವಾಗ? ವೆನ್ ಮಿಥೈಲ್ ಆರೆಂಜ್ ಇಸ್ ರಿಯಾಕ್ಟಿಂಗ್ ವಿತ್ ಅ ಬೇಸ್. ಹಾಗೆ
ಮೀಥೈಲ್ ಆರೆಂಜ್ ನ್ಯೂಟ್ರಲ್ ಸಬ್ಸ್ಟೆನ್ಸ್ ಜೊತೆ ರಿಯಾಕ್ಟ್ ಆಗ್ತಿದೆ ಅಂತಂದರೆ ದೇರ್ ಇಸ್ ನೋ ಚೇಂಜ್ ಇನ್ ಕಲರ್. ನೋಡಿ ಇಲ್ಲಿ, ಇಟ್ ಡಸಂಟ್ ಚೇಂಜ್ ಎನಿ ಕಲರ್, ಬಣ್ಣ ಬದಲಾವಣೆ ಆಗುವುದಿಲ್ಲ. ಈಗ ಕೊನೆ ರೀತಿಯ ಒಟ್ಟು ಸೂಚಕಗಳು ಯಾವುದಪ್ಪ ಅಂತಂದರೆ ಫಿನಾಲ್ ಥ್ಯಾಲಿನ್ ಇಂಡಿಕೇಟರ್. ಈ ಫಿನಾಲ್ ಥ್ಯಾಲಿನ್ ಇಂಡಿಕೇಟರ್ ನೀವು ಆಸಿಡ್ ಜೊತೆ ರಿಯಾಕ್ಟ್ ಮಾಡ್ತೀರಾ ಅಂತಂದರೆ ದೇರ್ ಇಸ್ ನೋ ಚೇಂಜ್ ಇನ್ ಕಲರ್, ಯಾವುದೇ ರೀತಿಯ ಬಣ್ಣ ಬದಲಾವಣೆ ಆಗುವುದಿಲ್ಲ. ಬಟ್ ಇದೇ ಫಿನಾಲ್ ಥ್ಯಾಲಿನ್ ಇಂಡಿಕೇಟರ್ನ ನೀವು ಬೇಸ್ ಜೊತೆ ರಿಯಾಕ್ಟ್ ಮಾಡ್ತೀರಾ ಅಂತಂದರೆ ಇಟ್ ಟರ್ನ್ಸ್ ಇಟ್ ಇಂಟು ಪಿಂಕ್ ಕಲರ್. ಇಟ್ ಟರ್ನ್ಸ್ ಇಂಟು ಪಿಂಕ್ ಕಲರ್. ಅರ್ಥ ಆಗ್ತಿಲ್ವಾ? ಪಿಂಕ್ ಕಲರ್ ಆಗಿ ಟರ್ನ್ ಆಗುತ್ತೆ ಯಾವಾಗ ಬೇಸ್ ಜೊತೆ ರಿಯಾಕ್ಟ್ ಆದಾಗ ಅಥವಾ ಪ್ರತ್ಯಾಮ್ಲಗಳ ಜೊತೆ ರಿಯಾಕ್ಟ್ ಆದಾಗ. ಬಟ್ ಅದೇ ನೀವು ನಿಮ್ಮ ಫಿನಾಲ್ ಥ್ಯಾಲಿನ್ ಇಂಡಿಕೇಟರ್ನ ನ್ಯೂಟ್ರಲ್ ಸಬ್ಸ್ಟೆನ್ಸ್ ಜೊತೆ ರಿಯಾಕ್ಟ್ ಮಾಡ್ತೀರಾ ಅಂತಂದರೆ ದ ಕಲರ್ ರಿಮೇನ್ಸ್ ಆಸ್ ಇಟ್ ಈಸ್. ಇಲ್ಲೂ ಸಹ ನಿಮಗೆ ಯಾವುದೇ ರೀತಿಯ ಬಣ್ಣ ಬದಲಾವಣೆ ಆಗುವುದಿಲ್ಲ. ಯಾವ್ಯಾವ ಕಂಡೀಷನಲ್ಲಿ? ಒಂದು ಆಮ್ಲಗಳ ಕಂಡೀಷನಲ್ಲಿ, ಮತ್ತೊಂದು ತಟಸ್ಥ ಕಂಡೀಷನಲ್ಲಿ. ಸೊ ಮಕ್ಕಳೇ, ಇದು ನಿಮ್ಮ ಸೂಚಕಗಳು ವಿತ್ ರೆಸ್ಪೆಕ್ಟ್ ಟು ನ್ಯಾಚುರಲ್ ಹಾಗೂ ಸಿಂಥೆಟಿಕ್. ಈಗ ನೆಕ್ಸ್ಟ್ ಏನಪ್ಪ ಅಂತಂದರೆ, ಸೊ ಮಕ್ಕಳೇ, ಈಗ ನಮಗೆ ನೆಕ್ಸ್ಟ್ ಕಾನ್ಸೆಪ್ಟ್ ತಿಳ್ಕೊಳ್ಳೋಂಥ ಸಮಯ, ವಿಚ್ ಇಸ್ ಅಬೌಟ್ ದ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಆಸಿಡ್ಸ್ ಆ್ಯಂಡ್ ಬೇಸಸ್. ಅಂತಂದರೆ ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳ ರಾಸಾಯನಿಕ ಗುಣಲಕ್ಷಣಗಳು ಏನು ಅಂತ ಹೇಳಿ. ಮಕ್ಕಳೇ, ಇದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಒಂದು ಟ್ಯಾಬ್ಯುಲಾರ್ ಕಾಲಮ್ನ ನಾನು ಸೃಷ್ಟಿ ಮಾಡಿದ್ದೀನಿ. ಇವೆರಿನ್ ನಿಮಗೆ 3 ರೀತಿಯ ಒಟ್ಟು ವಿಷಯಗಳಿದ್ದಾವೆ. ಯಾವುದಪ್ಪ ಅಂತಂದರೆ ರಿಯಾಕ್ಷನ್ ಟೈಪ್, ಜನರಲ್ ಈಕ್ವೇಷನ್ ಹಾಗೂ ಎಕ್ಸಾಂಪಲ್. ಕ್ರಿಯೆಗಳು, ಅದರ ಸಮೀಕರಣ, ಮತ್ತೊಂದು ಉದಾಹರಣೆಗಳು. ಓಕೆನಾ? ನಿಮ್ಮ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಆಗುವಂತೆ ನಾನಾ ರೀತಿಯ ಕ್ರಿಯೆಗಳಿದಾವೆ, ಇಲ್ಲಿ ಲಿಸ್ಟ್ ಔಟ್ ಮಾಡಿದ್ದೀನಿ. ಒಂದೊಂದಾಗಿ ತಿಳ್ಕೊಳ್ತಾ ಹೋಗೋಣ. ಓಕೆನಾ? ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಸೊ ಗಮನ ಬಿಟ್ಟು ಕೇಳಿ. ನೋಡಿ ಇಲ್ಲಿ ಮಕ್ಕಳೇ, ಮೊದಲನೇದು ಯಾವುದಪ್ಪ? ರಿಯಾಕ್ಷನ್ ಆಫ್ ಆಸಿಡ್ಸ್ ಆ್ಯಂಡ್ ಮೆಟಲ್ಸ್. ಆಮ್ಲಗಳು ಲೋಹದ ಪದಾರ್ಥಗಳ ಜೊತೆಗೆ, ಲೋಹೀಯ ಪದಾರ್ಥಗಳ ಜೊತೆ ರಿಯಾಕ್ಟ್ ಆದಾಗ ಹೇಗೆ ಬಿಹೇವ್ ಮಾಡ್ತವೆ ಅಂತ ಹೇಳಿ ಅದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಒಂದು ಸಾಮಾನ್ಯವಾದಂಥ ಸಮೀಕರಣ ಇದೆ. ಜನರಲ್ ಈಕ್ವೇಷನ್ ಮುಖಾಂತರ ಅರ್ಥ ಮಾಡ್ಕೊಳ್ಳೋದಾದರೆ ನೋಡಿ ಇಲ್ಲಿ, when a metal reacts with an acid, it gives me salt and hydrogen gas. When a metal reacts with an acid, it gives me salt and hydrogen gas. ಅಂತಂದರೆ ಒಂದು ಲೋಹೀಯ ಪದಾರ್ಥ ಆಮ್ಲಗಳ ಜೊತೆಗೆ ರಿಯಾಕ್ಟ್ ಆದಾಗ ನನಗೆ ಒಂದು ಲವಣ ಸಿಗುತ್ತೆ ಹಾಗೂ ಒಂದು ಹೈಡ್ರೋಜನ್ ಅನಿಲ ಸಹ ಸಿಗುತ್ತೆ. ಇದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಒಂದು ಚಟುವಟಿಕೆ ಸಹ ನಿಮಗೆ ಹೇಳ್ಕೊಟ್ಟಿದ್ದೀವಿ ನಿಮ್ಮ ಒನ್ ಶಾಟ್ ವಿಡಿಯೋದಲ್ಲಿ. ಏನದು? ನೋಡಿ ಇಲ್ಲಿ, when zinc metal reacts with sulfuric acid, it gives you zinc sulfate and hydrogen gas. ಈ ಚಟುವಟಿಕೆ ನೆನಪಿದ್ರೆ ಈಸಿಯಾಗಿ ಅರ್ಥ ಮಾಡ್ಕೋಬೋದು. ನೋಡಿ ಇಲ್ಲಿ, ಮೊದಲನೇದಾಗಿ ಒಂದು ಟೆಸ್ಟ್ ಟ್ಯೂಬ್ನ ತೊಗೊಂಡಿದ್ರಿ. ಆ ಟೆಸ್ಟ್ ಟ್ಯೂಬ್ಗೆ ಜಿಂಕ್ ಮೆಟಲ್ನ ಹಾಕಿದ್ರಿ ಅಲ್ವಾ? ಜಿಂಕ್ ಮೆಟಲ್ನ ಹಾಕಿ ಅದಕ್ಕೆ ಸಲ್ಫ್ಯೂರಿಕ್ ಆ್ಯಸಿಡ್ ಸಹ ಹಾಕಿದ್ರಿ. ಸಲ್ಫ್ಯೂರಿಕ್ ಆ್ಯಸಿಡ್ ಹಾಕಿದಾಗ ಏನಾಗುತ್ತೆ, ನಿಮಗೆ ಒಂದು ಅನಿಲ ಹೊರಬರಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ಅನಿಲ ಯಾವುದು ಅಂತ ಹೆಂಗೆ ಕಂಡುಹಿಡಿತಿದ್ರಿ? ಆ ಒಂದು ಟೆಸ್ಟ್ ಟ್ಯೂಬ್ಗೆ ಒಂದು ರಬ್ಬರ್ ಕಾರ್ಕ್ನ ಫಿಟ್ ಮಾಡ್ತಿದ್ರಿ. ಆ ರಬ್ಬರ್ ಕಾರ್ಕಿಂದ ಒಂದು ಸಣ್ಣ ಒಂದು ರಂಧ್ರ ಕ್ರಿಯೇಟ್ ಮಾಡಿ ಅದನ್ನು ಒಂದು ಡಿಸ್ಚಾರ್ಜ್ ಟ್ಯೂಬ್ ಮುಖಾಂತರ ಮತ್ತೊಂದು ಬೀಕರ್, ಆ ಬೀಕರಲ್ಲಿ ಸೋಪ್ ಸೊಲ್ಯೂಷನ್ ಇರ್ತಿತ್ತು. ಈ ಬೀಕರಿಂದ ಹೊರಬರ್ತಿದ್ದಂತಹ ಒಂದು ಅನಿಲ ಈ ಸೋಪ್ ಸೊಲ್ಯೂಷನ್ ಒಳಗೆ ಹೋಗಿ ನಿಮಗೆ ನೀರಿನ ಗುಳ್ಳೆಗಳು ಕ್ರಿಯೇಟ್ ಮಾಡ್ತಿತ್ತು, ಅಂದರೆ ಬಬಲ್ಸ್ ಕ್ರಿಯೇಟ್ ಮಾಡ್ತಿತ್ತು. ಬಬಲ್ಸ್ ಕ್ರಿಯೇಟ್ ಮಾಡ್ತಾ ಏನಾಗ್ತಿತ್ತು, ನಿಮಗೆ ಅದು ಬರ್ಸ್ಟ್ ಆಗ್ತಿತ್ತು. ಬಟ್ ಯಾವುದು ಗ್ಯಾಸ್ ಅಂತ ಹೆಂಗೆ ಕಂಡುಹಿಡಿತಿದ್ವಿ? ಆ ಒಂದು ಬೀಕರ್ನ ಹತ್ತಿರ ಒಂದು ಫ್ಲೇಮ್ ಅಥವಾ ಒಂದು ಕ್ಯಾಂಡಲ್ಗೆ ಬೆಂಕಿ ಹಚ್ಕೊಂಡು ಇಟ್ಕೊಂಡಾಗ ಏನಾಗ್ತಿತ್ತು, ಅಲ್ಲಿ ಪಾಪ್ ಅಂತ ಸೌಂಡ್ ಬರ್ತಾ ಇತ್ತು. ಆ ಪಾಪ್ ಸೌಂಡ್ನಿಂದನೇ ಗೊತ್ತಾಗ್ತಿತ್ತು ನಮಗೆ ದಟ್ ಈ ಒಂದು ಅನಿಲ ಹೈಡ್ರೋಜನ್ ಅನಿಲ ಅಂತ ಹೇಳಿ. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಲ್ವಾ? ನೆನಪಿದ್ರೆ ವೆರಿ ಗುಡ್. ಈಗ ಇದು ಮೊದಲನೇದಾಯಿತು. ಈಗ ಎರಡನೇದು ಯಾವುದಪ್ಪ ಅಂತಂದರೆ ನೋಡಿ ಇಲ್ಲಿ, ರಿಯಾಕ್ಷನ್ ಆಫ್ ಆಸಿಡ್ಸ್ ವಿತ್ ಮೆಟಲ್ ಕಾರ್ಬೊನೇಟ್ ಅಥವಾ ಮೆಟಲ್ ಹೈಡ್ರೋಜನ್ ಕಾರ್ಬೊನೇಟ್. ಆಮ್ಲಗಳು ಮೆಟಲ್ ಕಾರ್ಬೊನೇಟ್ ಜೊತೆಗೆ ಅಥವಾ ಮೆಟಲ್ ಹೈಡ್ರೋಜನ್ ಕಾರ್ಬೊನೇಟ್ ಜೊತೆ ರಿಯಾಕ್ಟ್ ಆದಾಗ ಯಾವ ರೀತಿ ರಿಯಾಕ್ಷನ್ ಆಗುತ್ತೆ ಅಂತ ಹೇಳಿ ಅದಕ್ಕೆ ಸೂಪರ್ ಆಗಿರುವಂಥ ಒಂದು ಸಮೀಕರಣ ಯಾವುದು? ನೋಡಿ ಇಲ್ಲಿ, ಆಸಿಡ್ ರಿಯಾಕ್ಟಿಂಗ್ ವಿತ್ ಮೆಟಲ್ ಕಾರ್ಬೊನೇಟ್ ಗಿವ್ಸ್ ಯು ಸಾಲ್ಟ್, ವಾಟರ್ ಹಾಗೂ ಕಾರ್ಬನ್ ಡೈಆಕ್ಸೈಡ್. ಯಾವುದೇ ರೀತಿಯ ಆಮ್ಲಗಳು ಮೆಟಲ್ ಕಾರ್ಬೊನೇಟ್ ಅಥವಾ ಮೆಟಲ್ ಹೈಡ್ರೋಜನ್ ಕಾರ್ಬೊನೇಟ್ ಜೊತೆ ರಿಯಾಕ್ಟ್ ಆಗ್ತಿದ್ದಾವೆ ಅಂತಂದರೆ ನಿಮಗೆ 3 ರೀತಿಯ ಪದಾರ್ಥ ಹೊರಬರುತ್ತೆ. ಯಾವುದು? ಲವಣ, ನೀರು ಹಾಗೂ ಇಂಗಾಲದ ಡೈಆಕ್ಸೈಡ್. ಓಕೆನಾ? ಇದಕ್ಕೊಂದು ಬ್ಯೂಟಿಫುಲ್ ಎಕ್ಸಾಂಪಲ್ ಯಾವುದು? ಸೋಡಿಯಂ ಕಾರ್ಬೊನೇಟ್. ನೋಡಿ ಇಲ್ಲಿ ಮಕ್ಕಳೇ, ಎಕ್ಸಾಂಪಲ್, ವೆನ್ ಹೈಡ್ರೋಕ್ಲೋರಿಕ್ ಆಸಿಡ್ ಇಸ್ ರಿಯಾಕ್ಟೆಡ್ ವಿತ್ ಸೋಡಿಯಂ ಕಾರ್ಬೊನೇಟ್, ಇಟ್ ಗಿವ್ಸ್ ಯು 3 ಥಿಂಗ್ಸ್. ಸೋಡಿಯಂ ಕ್ಲೋರೈಡ್, ವಾಟರ್ ಹಾಗೂ ಕಾರ್ಬನ್ ಡೈಆಕ್ಸೈಡ್. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ವೆನ್ ಹೈಡ್ರೋಕ್ಲೋರಿಕ್ ಆಸಿಡ್ ಇಸ್ ರಿಯಾಕ್ಟಿಂಗ್ ವಿತ್ ಸೋಡಿಯಂ ಕಾರ್ಬೊನೇಟ್, ಇಟ್ ಗಿವ್ಸ್ ಯು ಸೋಡಿಯಂ ಕ್ಲೋರೈಡ್, ವಾಟರ್ ಆ್ಯಂಡ್ ಕಾರ್ಬನ್ ಡೈಆಕ್ಸೈಡ್. ಇದನ್ನು ಪ್ರೂವ್ ಮಾಡೋದಕ್ಕೆ ನಾವು ಮತ್ತೊಂದು ಚಟುವಟಿಕೆ ಸಹ ಮಾಡಿದ್ವಿ. ಏನದು? ಇಲ್ಲಿ 2 ಟೆಸ್ಟ್ ಟ್ಯೂಬ್ನ ತೊಗೊಂಡಿದ್ವಿ. ಒಂದು ಟೆಸ್ಟ್ ಟ್ಯೂಬಲ್ಲಿ ಏನಿತ್ತು, ನನಗೆ ಸೋಡಿಯಂ ಕಾರ್ಬೊನೇಟ್ ಹಾಗೂ ಹೈಡ್ರೋಕ್ಲೋರಿಕ್ ಆಸಿಡ್ ಇತ್ತು. ಮತ್ತೊಂದು ಟೆಸ್ಟ್ ಟ್ಯೂಬಲ್ಲಿ ಏನಿತ್ತು, ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಸೊಲ್ಯೂಷನ್, ಲೈಮ್ ವಾಟರ್
ಅಲ್ವಾ, ಲೈಮ್ ವಾಟರ್ ಇತ್ತು, ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಸೊಲ್ಯೂಷನ್. ಈಗ ನಾನು ಈ ಸೋಡಿಯಂ ಕಾರ್ಬೊನೇಟಿಗೆ ನಾನು HCl ಆ್ಯಡ್ ಮಾಡಿದಾಗ ಏನಾಗ್ತಿತ್ತು, ಅಫ್ಕೋರ್ಸ್ ನಂಗೆ ಇಲ್ಲೂ ಸಹ ಒಂದು ಅನಿಲ ಹೊರಬರ್ತಿತ್ತು. ಬಟ್ ಈ ಅನಿಲ ಯಾವುದೊಂದು ಹೆಂಗೆ ಕಂಡಿಡಿದ್ವಿ, 2 ಟೆಸ್ಟ್ ಟ್ಯೂಬ್ನ ಅಕ್ಕಪಕ್ಕದಲ್ಲಿ ಇಟ್ಟು ಒಂದು ಡಿಸ್ಚಾರ್ಜ್ ಟ್ಯೂಬ್ನ ಈ ಟೆಸ್ಟ್ ಟ್ಯೂಬಿಂದ ಮತ್ತೊಂದು ಟೆಸ್ಟ್ ಟ್ಯೂಬ್ ಕನೆಕ್ಟ್ ಮಾಡಿದಾಗ ಏನಾಗ್ತಿತ್ತು, ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಇಲ್ಲಿಂದ ಪಕ್ಕದಲ್ಲಿರುವಂಥ ಟೆಸ್ಟ್ ಟ್ಯೂಬ್ ಏನಿತ್ತಲ್ಲಿ ಕ್ವಿಕ್ ಲೈಮ್ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಇರುವಂತಹ ಸೊಲ್ಯೂಷನ್ಗೆ ಒಟ್ಟು ಪಾಸ್ ಆದಾಗ ಏನಾಗ್ತಿತ್ತು, ನಿಮಗೆ ವೈಟ್ PPT ಟರ್ನ್ ಆಗ್ತಿತ್ತು, PPT ಫಾರ್ಮ್ ಆಗ್ತಾ ಇತ್ತು, ಪ್ರೆಸಿಪಿಟೇಟ್ ಫಾರ್ಮ್ ಆಗ್ತಾ ಇತ್ತು. ಪ್ರೆಸಿಪಿಟೇಟ್ ಫಾರ್ಮ್ ಆಗ್ತಿದೆ ಅಂತಂದರೆ ಅರ್ಥ ಏನು, ಇಟ್ ಇಸ್ ವಾಟ್, ನಮ್ಮ ಕಾರ್ಬನ್ ಡೈಆಕ್ಸೈಡ್. ಅದೇ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಕಾರ್ಬನ್ ಡೈಆಕ್ಸೈಡ್ನ ಪ್ರೊಡ್ಯೂಸ್ ಮಾಡಿದಾಗ ಏನಾಗ್ತಿತ್ತು, ಇಟ್ ಟರ್ನ್ಸ್ ಕ್ಯಾಲ್ಸಿಯಂ ಹೈಡ್ರೋಜನ್ ಕಾರ್ಬನೇಟ್ ಅಂತಂದರೆ ವೈಟ್ ಪ್ರೆಸಿಪಿಟೇಟ್ ಇದ್ದಿದ್ದು ವಾಟ್ ನಾರ್ಮಲ್ ಕಲರ್ ಆಗಿಬಿಡ್ತಿತ್ತು, ಇಟ್ ಡಿಸಪಿಯರ್ಡ್ ಅಲ್ವಾ. ಸೊ ಇದು ನಮಗೆ ಎರಡನೇ ರೀತಿಯ ವಾಟ್ ರಿಯಾಕ್ಷನ್ ಟೈಪ್. ಮೂರನೇದು ಯಾವುದು, ರಿಯಾಕ್ಷನ್ ಆಫ್ ಆಸಿಡ್ಸ್ ಆ್ಯಂಡ್ ಬೇಸಸ್ ಅಂತಂದರೆ ಆಮ್ಲಗಳು ಪ್ರತ್ಯಾಮ್ಲಗಳ ಜೊತೆ ರಿಯಾಕ್ಟ್ ಆದಾಗ ಹೇಗೆ ಬಿಹೇವ್ ಮಾಡ್ತವೆ ಅಂತ ಹೇಳಿ. ಅದಕ್ಕಿರುವಂಥ ಸಾಮಾನ್ಯ ಸಮೀಕರಣ ನೋಡಿ ಇಲ್ಲಿ, ವೆನ್ ಅನ್ ಆಸಿಡ್ ರಿಯಾಕ್ಟ್ಸ್ ವಿತ್ ದ ಬೇಸ್ ಇಟ್ ಗಿವ್ಸ್ ಮಿ 2 ಥಿಂಗ್ಸ್, ಸಾಲ್ಟ್ ಆ್ಯಂಡ್ ವಾಟರ್. ಆಮ್ಲಗಳು ಪ್ರತ್ಯಾಮ್ಲಗಳ ಜೊತೆ ರಿಯಾಕ್ಟ್ ಆದಾಗ ನಮಗೆ ಲವಣಗಳು ಹಾಗೂ ನೀರನ್ನು ದೊರಕುತ್ತೆ. ಓಕೆನಾ. ಎಕ್ಸಾಂಪಲ್ ಯಾವುದು, ಸಿಂಪಲ್ ಎಕ್ಸಾಂಪಲ್ ಯಾವುದಪ್ಪ ಅದು ಅಂತಂದರೆ HCl ರಿಯಾಕ್ಟಿಂಗ್ ವಿತ್ ಸೋಡಿಯಂ ಹೈಡ್ರಾಕ್ಸೈಡ್ ಗಿವಿಂಗ್ ಯು NaCl ಹಾಗೂ ವಾಟರ್. ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್, ಡಿಸ್ಪ್ಲೇಸ್ ಆಗ್ತಾ ಇದೆ ನೋಡಿ ಇಲ್ಲಿ, ಸ್ಥಾನ ಪಲ್ಲಟ ಆಗ್ತಾ ಇದೆ ಇಲ್ಲಿ. ಆ್ಯಂಡ್ ಇದು ಯಾವ ರೀತಿಯ ರಿಯಾಕ್ಷನ್, ನ್ಯೂಟ್ರಲೈಸೇಷನ್ ರಿಯಾಕ್ಷನ್. ಇಟ್ ಈಸ್ ಗಿವಿಂಗ್ ಯು ನ್ಯೂಟ್ರಲ್ ಪ್ರಾಡಕ್ಟ್. ತಟಸ್ಥೀಕರಣ ನೆನಪಿದೆಯಾ ಮಕ್ಕಳೇ, ನೆನಪಿದೆ ಅಂತಂದರೆ ಕಾಮೆಂಟ್ ಸೆಕ್ಷನ್ ತಿಳಿಸಿ. ಓಕೆನಾ ಮಕ್ಕಳೇ. ಇದು ನಮಗೆ ಮೂರನೇ ರೀತಿಯ ವಾಟ್ ರಿಯಾಕ್ಷನ್ ಟೈಪ್. ನಾಲ್ಕನೇದು ಯಾವುದು, ರಿಯಾಕ್ಷನ್ ಆಫ್ ಆಸಿಡ್ ವಿತ್ ಮೆಟಲ್ ಆಕ್ಸೈಡ್ ಅಥವಾ ಮೆಟಾಲಿಕ್ ಆಕ್ಸೈಡ್. ಒಂದು ಆಮ್ಲ ಲೋಹೀಯ ಆಕ್ಸೈಡ್ ಜೊತೆ ರಿಯಾಕ್ಟ್ ಆದಾಗ ಏನಾಗುತ್ತೆ ಅಂತ ಹೇಳಿ. ಒಂದು ಸಾಮಾನ್ಯ ಸಮೀಕರಣ ಮುಖಾಂತರ ನೋಡೋದಾದರೆ, ವೆನ್ ಅನ್ ಆಸಿಡ್ ರಿಯಾಕ್ಟ್ಸ್ ವಿತ್ ಮೆಟಾಲಿಕ್ ಆಕ್ಸೈಡ್ ಇಟ್ ಗಿವ್ಸ್ ಮಿ 2 ಥಿಂಗ್ಸ್ ಅಗೇನ್, ಸಾಲ್ಟ್ ಆ್ಯಂಡ್ ವಾಟರ್. ಇಟ್ ಗಿವ್ಸ್ ಮಿ 2 ಥಿಂಗ್ಸ್, ಸಾಲ್ಟ್ ಆ್ಯಂಡ್ ವಾಟರ್. ಎಕ್ಸಾಂಪಲ್ ಯಾವುದು ನೋಡಿ, ಬ್ಯೂಟಿಫುಲ್ ಎಕ್ಸಾಂಪಲ್. ಕಾಪರ್ ಆಕ್ಸೈಡ್ ರಿಯಾಕ್ಟಿಂಗ್ ವಿತ್ ಹೈಡ್ರೋಕ್ಲೋರಿಕ್ ಆಸಿಡ್ ಇಟ್ ಇಸ್ ಗಿವಿಂಗ್ ಮಿ ಕಾಪರ್ ಕ್ಲೋರೈಡ್ ಹಾಗೂ ವಾಟರ್. ಕರೆಕ್ಟಾಗಿ ನೆನಪಿದ್ರೆ ನಿಮಗೆ ಇಲ್ಲೊಂದು ಕಲರ್ ಚೇಂಜ್ ಆಗ್ತಿತ್ತು, ಬ್ಲೂ ಕಲರ್ ಚೇಂಜ್ ಆಗ್ತಿತ್ತು, ಕರೆಕ್ಟ್ ಅಲ್ವಾ. ಬೇರೆ ಕಲರ್ಲೆಸ್ ಸೊಲ್ಯೂಷನಿಂದ ಬ್ಲೂ ಕಲರ್ ಟರ್ನ್ ಆಗ್ತಿತ್ತು, ಕರೆಕ್ಟ್ ಅಲ್ವಾ ಮಕ್ಕಳೇ. ನೆನಪಿದ್ರೆ ತುಂಬ ಒಳ್ಳೆಯದು. ಇದು ನಿಮಗೆ ಫೈನಲ್ ರಿವಿಷನ್ ಥರ, ನಿಮಗೆ ಗಂಟಾನ್ಗಟ್ಲೆ 4 ಅವರ್ 5 ಅವರ್ ಕೂತ್ಕೊಂಡು ನೋಡೋ ಅಂಥ ಅವಶ್ಯಕತೆ ಇಲ್ಲ. ಜಸ್ಟ್ ಒಂದು 20 ನಿಮಿಷದ ಮುಖಾಂತರ ನಿಮ್ಗೆ ಅರ್ಥ ಮಾಡ್ಕೋಬೋದು. ಓಕೆನಾ. ಈಗ ಕೊನೆಯದು ನೋಡೋದಾದರೆ ಮಕ್ಕಳೇ ನೋಡಿ ಇಲ್ಲಿ, ರಿಯಾಕ್ಷನ್ ಆಫ್ ಬೇಸ್ ವಿತ್ ನಾನ್ ಮೆಟಾಲಿಕ್ ಆಕ್ಸೈಡ್ ಅಂತಂದರೆ ಪ್ರತ್ಯಾಮ್ಲಗಳು ಅಲೋಹೀಯ ಆಕ್ಸೈಡ್ಗಳ ಜೊತೆ ರಿಯಾಕ್ಟ್ ಆದಾಗ ಯಾವ ರೀತಿ ವಾಟ್ ಕ್ರಿಯೆ ಆಗುತ್ತೆ ನೋಡಿ ಇಲ್ಲಿ. ಒಂದು ಸಾಮಾನ್ಯ ಸಮೀಕರಣ ಮುಖಾಂತರ ಅರ್ಥ ಮಾಡ್ಕೊಳ್ಳೋದಾದರೆ, ವೆನ್ ಅ ಬೇಸ್ ರಿಯಾಕ್ಟ್ಸ್ ವಿತ್ ನಾನ್ ಮೆಟಾಲಿಕ್ ಆಕ್ಸೈಡ್ ಇಟ್ ಗಿವ್ಸ್ ಮಿ 2 ಥಿಂಗ್ಸ್ ಅಗೇನ್, ಸಾಲ್ಟ್ ಆ್ಯಂಡ್ ವಾಟರ್. ಎಕ್ಸಾಂಪಲ್ ಯಾವುದು ಮಕ್ಕಳೇ, ವೆರಿ ಇಂಪಾರ್ಟೆಂಟ್. ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಕಾರ್ಬನ್ ಡೈಆಕ್ಸೈಡ್ ಜೊತೆ ರಿಯಾಕ್ಟ್ ಆದಾಗ ಇಟ್ ಫಾರ್ಮ್ಸ್ ಕ್ಯಾಲ್ಸಿಯಂ ಕಾರ್ಬನೇಟ್ ಆ್ಯಂಡ್ ವಾಟರ್. ಸೇಮ್ ಇಲ್ಲಿ ನಡೆದಂತಹ ಒಂದು ಕ್ರಿಯೆನೇ ಇಲ್ಲಿ ಮೆನ್ಷನ್ ಮಾಡ್ತಿದ್ದೀವಿ ಅಷ್ಟೇ. ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ಗೆ ಲೈಮ್ ವಾಟರ್ಗೆ ಜಾಸ್ತಿ ಪ್ರಮಾಣದ ನಮ್ಮ ಕಾರ್ಬನ್ ಡೈಆಕ್ಸೈಡ್ನ ಪಾಸ್ ಮಾಡಿದ್ರೆ ಏನಾಗ್ತಿತ್ತು, ಕಲರ್ಲೆಸ್ ಆಗ್ತಿತ್ತು. ಅದನ್ನೇ ಇಲ್ಲಿ ಮೆನ್ಷನ್ ಮಾಡಿದ್ದೀವಿ. ಅರ್ಥ ಆಗ್ತಿಲ್ಲ ಮಕ್ಕಳೇ. ಸೊ ಸಣ್ಣ ಪ್ರಮಾಣದಲ್ಲಿ ಮಾಡಿದ್ರೆ ಇಟ್ ಟರ್ನ್ಡ್ ವೈಟ್, ಕ್ಯಾಲ್ಸಿಯಂ ಕಾರ್ಬನೇಟ್ ಆಗ್ತಿತ್ತು, ವೈಟ್ ಪ್ರೆಸಿಪಿಟೇಟ್ ಆಗ್ತಿತ್ತು. ಓಕೆನಾ. ಇದು ನಮ್ಮ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಆಸಿಡ್ಸ್ ಆ್ಯಂಡ್ ಬೇಸಸ್. ಈಗ ನೆಕ್ಸ್ಟ್ ಟಾಪಿಕ್ ನೋಡೋದಾದರೆ, ಸೊ ಮಕ್ಕಳೇ ಈಗ ನಮಗೆ ನೆಕ್ಸ್ಟ್ ಕಾನ್ಸೆಪ್ಟ್ ತಿಳ್ಕೊಳ್ಳೋಂಥ ಸಮಯ, ವಿಚ್ ಇಸ್ ಅಬೌಟ್ ದ ಸ್ಟ್ರೆಂತ್ ಆ್ಯಂಡ್ ಇಂಪಾರ್ಟೆನ್ಸ್ ಆಫ್ ಆಸಿಡ್ಸ್ ಆ್ಯಂಡ್ ಬೇಸಸ್ ಅಂತಂದರೆ ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳ ಪ್ರಬಲತೆ ಹಾಗೂ ಪ್ರಾಮುಖ್ಯತೆ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಳ್ತಾ ಹೋಗೋಣ. ತುಂಬ ಇಂಪಾರ್ಟೆಂಟ್, ಯಟ್ ಇಟ್ ಇಸ್ ಅ ಸಿಂಪಲ್ ಟಾಪಿಕ್. ಓಕೆನಾ. ಇದರಲ್ಲಿ ಅರ್ಥ ಮಾಡ್ಕೋಬೇಕಾದ್ರೆ ಏನಪ್ಪ ಅಂತಂದರೆ, ಇಟ್ ಇಸ್ ಅಬೌಟ್ ದ pH. pH ಅಂದರೆ ಏನು, ಇಟ್ ಇಸ್ ಪವರ್ ಆಫ್ ಹೈಡ್ರೋಜನ್ ಅಥವಾ ಪೊಟೆನ್ಸ್ ಆಫ್ ಹೈಡ್ರೋಜನ್. ಪವರ್ ಆಫ್ ಹೈಡ್ರೋಜನ್ ಅಥವಾ ಪೊಟೆನ್ಸ್ ಆಫ್ ಹೈಡ್ರೋಜನ್ ನೋಡಿ ಇಲ್ಲಿ ಮಕ್ಕಳೇ, ಜಲಜನಕದ ಪೊಟೆನ್ಸ್, ಜಲಜನಕದ ಪೊಟೆನ್ಸ್. ಆ್ಯಂಡ್ ಇದನ್ನು ಹೆಂಗೆ ಕಂಡುಹಿಡಿತಾರೆ, ಯೂಸಿಂಗ್ ಅ ಯೂನಿವರ್ಸಲ್ ಇಂಡಿಕೇಟರ್. ಯೂನಿವರ್ಸಲ್ ಇಂಡಿಕೇಟರ್ ಅಂತ ಒಂದು ದ್ರಾವಣದಿಂದ ನಾವೇನು ಮಾಡ್ತೀವಿ, ನಾನಾ ರೀತಿಯ ಪದಾರ್ಥಗಳ, ನಾನಾ ರೀತಿಯ ದ್ರಾವಣಗಳ pH ಏನು ಅಂತ ಕಂಡುಹಿಡಿಬೋದು. pH ಅಂತಂದರೆ ಇಟ್ ಇಸ್ ಪವರ್ ಆಫ್ ಹೈಡ್ರೋಜನ್. ಎಷ್ಟರ ಮಟ್ಟಿಗೆ ಹೈಡ್ರೋಜನ್ ಅಯಾನ್ಸ್ ಇದೆ, ಎಷ್ಟರ ಮಟ್ಟಿಗೆ OH ಮೈನಸ್ ಅಯಾನ್ ಇದೆ ಅಂತ ಹೇಳಿ ಹೆಂಗೆ ಕಂಡುಹಿಡಿತೀವಿ, ಯೂಸಿಂಗ್ ಅ pH ಸ್ಕೇಲ್.
ಓಕೆನಾ ಮಕ್ಕಳೇ? ಈಗ ನಾನಾ ರೀತಿಯ ಪದಾರ್ಥಗಳಿಗೆ ನಾನಾ ರೀತಿಯ ಪಿ ಎಚ್ಗಳು ಇರ್ತವೆ. ಆ್ಯಂಡ್ ಈ ನಾನಾ ರೀತಿ ಇದೆ ಅಂತಂದರೆ ಎಷ್ಟರಿಂದ ಎಷ್ಟು ಅಂತ ಹೆಂಗೆ ಹೊಡೆಯೋದು, ಹೆಂಗೆ ಗೊತ್ತಾಗುತ್ತೆ? ಯೂಸಿಂಗ್ ಅ ಪಿ ಹೆಚ್ ಸ್ಕೇಲ್. ಈ ಪಿ ಹೆಚ್ ಸ್ಕೇಲ್ ಅನ್ನೋದು 0 ಇಂದ 14 ಇದೆ. 0 ಇಂದ 14 ಇದನ್ನು ಕ್ಯಾಲ್ಕುಲೇಟ್ ಮಾಡ್ತೀವಿ. 0 ಇಂದ 6 ಅಥವಾ 7 ಇದೆ ಅಂತಂದರೆ ಇಟ್ ಇಸ್ ಆಸಿಡಿಕ್ ಇನ್ ನೇಚರ್. ಯಾವುದಾದ್ರೂ ಪದಾರ್ಥಗಳ ಪಿ ಹೆಚ್ ವ್ಯಾಲ್ಯೂ, ಯಾವುದಾದ್ರೂ ಪದಾರ್ಥಗಳ ಅಥವಾ ದ್ರಾವಣಗಳ ಪಿ ಹೆಚ್ ವ್ಯಾಲ್ಯೂ 0 ಇಂದ 6 ಇದೆ ಅಂತಂದರೆ ಏನಂತ ಕರಿತೀವಿ? ಆ ಒಂದು ಪದಾರ್ಥ ಆಸಿಡಿಕ್ ಇದೆ ಅಂತ ಅರ್ಥ. ಅಂತಂದರೆ ಆಸಿಡಿಕ್ ಅಂತ ಯಾವಾಗ ಹೇಳ್ತೀವಿ? ಆ ಒಂದು ಪದಾರ್ಥದಲ್ಲಿ ನಿಮಗೆ H+ ಅಯಾನಿನ ಕಾನ್ಸಂಟ್ರೇಷನ್ ಜಾಸ್ತಿ ಇದೆ. ನೋಡಿ ಇಲ್ಲಿ ಮಕ್ಕಳೇ, 6 ಇಂದ 0 ನಮಗೆ there is increase in the H+ ion concentration. there is increase in the H+ ion concentration. H+ ಅಯಾನಿನ ಸಾಂದ್ರತೆ ಹೆಚ್ಚಿಸ್ತಾ ಹೋಗುತ್ತೆ, ಹೆಚ್ಚಾಗ್ತಾ ಹೋಗುತ್ತೆ. ಯಾವಾಗ? 6 ಇಂದ 0 ಹಾಗೆ 7 ಯಾವುದಾದ್ರೂ ಪದಾರ್ಥ ನಿಮಗೆ ಒಟ್ಟು ಪಿ ಎಚ್ ವ್ಯಾಲ್ಯೂ 7 ಕೊಟ್ಟಿದೆ, 7 ಅಂತ ಮೆನ್ಷನ್ ಮಾಡಿದೆ ಅಂತಂದರೆ ಆ ಒಂದು ಪದಾರ್ಥ ನ್ಯೂಟ್ರಲ್ ಅಥವಾ ತಟಸ್ಥವಾದಂತಹ ಪದಾರ್ಥ, ತಟಸ್ಥ ವಸ್ತು. ಇಟ್ ಇಸ್ ನೀದರ್ ಆಸಿಡಿಕ್ ನಾರ್ ಬೇಸಿಕ್. H+ ಅಯಾನ್ಸು ಕೊಡಲ್ಲ, OH- ಅಯಾನ್ಸು ಕೊಡಲ್ಲ, ಇಟ್ ಇಸ್ ನ್ಯೂಟ್ರಲ್. ಹಾಗೆ 7ರಿಂದ 14 ನಾವೇನಂತ ಮೆನ್ಷನ್ ಮಾಡ್ತೀವಿ? ಇಟ್ ಇಸ್ ಅವರ್ ಬೇಸಿಕ್ ಇನ್ ನೇಚರ್. ಯಾವುದಾದ್ರೂ ಪದಾರ್ಥಕ್ಕೆ ಪಿ ಹೆಚ್ ವ್ಯಾಲ್ಯೂ 7ರಿಂದ 14 ಇದೆ ಅಂತಂದರೆ ಇದು ನನಗೆ ಯಾವ ರೀತಿಯ ಪದಾರ್ಥಗಳಾಗ್ತವೆ? ನಮ್ಮ ಬೇಸಿಕ್ ಪದಾರ್ಥಗಳಾಗ್ತವೆ. ಪ್ರತ್ಯಾಮ್ಲ ನೇಚರ್ ಹೊಂದಿರುವಂಥ ಪದಾರ್ಥಗಳಾಗ್ತವೆ. ಇಲ್ಲಿ ನನಗೆ OH- ಅಯಾನ್ ಕಾನ್ಸಂಟ್ರೇಷನ್ ಜಾಸ್ತಿ ಆಗಲ್ಲ. ಇಲ್ಲಿ 6 to 0. ಇಲ್ಲಿ ನನಗೆ 7 to 14 ನನಗೆ ಹೈಡ್ರಾಕ್ಸೈಡ್ ಅಯಾನ್ ಕಾನ್ಸಂಟ್ರೇಷನ್ ಅಥವಾ OH- ಅಯಾನ್ ಕಾನ್ಸಂಟ್ರೇಷನ್ ಜಾಸ್ತಿ ಆಗ್ತಾ ಹೋಗುತ್ತೆ. ಮಕ್ಕಳೇ ನೆನಪಿರಲಿ, 1 to 6 H+ ಅಯಾನ್ ಕಾನ್ಸಂಟ್ರೇಷನ್ ಜಾಸ್ತಿ ಇರುತ್ತೆ. 7 ಯಾವುದೇ ರೀತಿ ಚೇಂಜಸ್ ಆಗಲ್ಲ. 7 to 10 ನನಗೆ OH- ಅಯಾನಿನ ಸಾಂದ್ರತೆ ಹೆಚ್ಚುಗೊಳ್ಳುತ್ತಾ ಹೋಗುತ್ತೆ. 7ರಿಂದ 14 ಕಡೆಗೆ ಬೇಸಿಕ್ ಆಗ್ತಾ ಹೋಗುತ್ತೆ. ಯಾವಾಗ ಇದು ಬೇಸಿಕ್ ಆಗ್ತಾ ಹೋಗುತ್ತೆ, ಯಾವಾಗ OH- ಅಯಾನ್ ಕಾನ್ಸಂಟ್ರೇಷನ್ ಜಾಸ್ತಿ ಆಗುತ್ತೆ, H+ ಅಯಾನ್ ಕಾನ್ಸಂಟ್ರೇಷನ್ ಕಡಿಮೆ ಆಗ್ತಾ ಬರುತ್ತೆ. ಇದು ನ್ಯೂಟ್ರಲ್ ಇದು ನ್ಯೂಟ್ರಲ್. ಇವಾಗ ನನಗೆ ಒಟ್ಟು ನ್ಯೂಟ್ರಲ್ ಅಂತಂದರೆ H+ ಅಯಾನ್ ಕಾನ್ಸಂಟ್ರೇಷನ್ನು ಒಂದೇ ಇದೆ, OH- ಕಾನ್ಸಂಟ್ರೇಷನ್ ಒಂದೇ ಇದೆ, ಎರಡರ ಸಾಂದ್ರತೆ ಒಂದೇ ಇದೆ. ಈಗ ಆಸಿಡ್ ಇದೆ ಅಂತಂದರೆ ನನಗೆ ನನ್ನ H+ ಅಯಾನ್ ಕಾನ್ಸಂಟ್ರೇಷನ್ ಜಾಸ್ತಿ ಆಗ್ತಾ ಹೋಗುತ್ತೆ, OH- ಅಯಾನ್ ಕಾನ್ಸಂಟ್ರೇಷನ್ ಕಡಿಮೆ ಆಗ್ತಾ ಬರುತ್ತೆ. ಅದೇ ಬೇಸಿಕ್ ಇದೆ ನೇಚರ್ ಅಂತಂದರೆ ಇದು ಉಲ್ಟಾ ಆಗುತ್ತೆ ಅಷ್ಟೇ. OH- ಅಯಾನಿನ ಕಾನ್ಸಂಟ್ರೇಷನ್ ಜಾಸ್ತಿ ಆಗುತ್ತೆ ವೆನ್ ಕಂಪೇರ್ಡ್ ಟು H+ ಅಯಾನಿನ ಸಾಂದ್ರತೆ. ಓಕೆನಾ ಮಕ್ಕಳೇ? ಸೊ ಇದು ನಮ್ಮ ಸ್ಟ್ರೆಂತ್ ಆ್ಯಂಡ್ ಇಂಪಾರ್ಟೆನ್ಸ್ ಆಫ್ ನಮ್ಮ ಆಸಿಡ್ಸ್ ಹಾಗೂ ಬೇಸಸ್. ತುಂಬ ಇಂಪಾರ್ಟೆಂಟ್ ಈ ಒಂದು ನಮ್ಮ ಪಿ ಹೆಚ್ ಸ್ಕೇಲ್. ಓಕೆನಾ? ಇದನ್ನು ಹೆಂಗೆ ಕಂಡುಹಿಡಿತೀವಿ? ಯೂಸಿಂಗ್ ಅ ಯೂನಿವರ್ಸಲ್ ಇಂಡಿಕೇಟರ್. ಯೂನಿವರ್ಸಲ್ ಇಂಡಿಕೇಟರ್. ಈಗ ನೆಕ್ಸ್ಟ್ ಏನಪ್ಪ ಅಂತಂದರೆ, ಸೊ ಮಕ್ಕಳೇ ಈಗ ನಮಗೆ ನೆಕ್ಸ್ಟ್ ಕಾನ್ಸೆಪ್ಟ್ ತಿಳ್ಕೊಳ್ಳೋಂಥ ಸಮಯ, ವಿಚ್ ಇಸ್ ಅಬೌಟ್ ದ ಒರಿಜಿನ್ ಆಫ್ ಆಸಿಡ್ಸ್ ಅಂತಂದರೆ ಆಮ್ಲಗಳ ಮೂಲಗಳು. ಓಕೆನಾ? ಈಗ ನಿಮಗೆ ಈ ಒಂದು ಟಾಪಿಕ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಿಮ್ಮ ಬೋರ್ಡ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂಗೆ. ಇದನ್ನು ಸಹ ನಿಮಗೆ ಟ್ಯಾಬ್ಯುಲರ್ ಕಾಲಮ್ ಮುಖಾಂತರ ತಂದಿದ್ದೀನಿ. ವೆರಿನ್ ಒಂದು ಕಡೆ ನಿಮಗೆ ಸೋರ್ಸ್ ಇಟ್ಟಿದ್ದೀನಿ, ಮತ್ತೊಂದು ಕಡೆ ಆಸಿಡ್ಸ್ ಇಟ್ಟಿದ್ದೀನಿ. ಒಂದೊಂದಾಗೆ ತಿಳ್ಕೊಳ್ತೀವಿ ಅಂತಂದರೆ ನೋಡಿ, ಇಲ್ಲಿ ಈ ಕಡೆ ಸೋರ್ಸ್ ಇದ್ದಾವೆ, ಮತ್ತೊಂದು ಕಡೆ ಆಸಿಡ್ಗಳಿದ್ದಾವೆ. ಈಗ ವಿನೆಗರ್ಲಿರುವಂತಹ ಒಂದು ಆಮ್ಲ ಯಾವುದು? ಆಸಿಟಿಕ್ ಆಸಿಡ್. ಆರೆಂಜ್ ಅಥವಾ ಲೆಮನ್ನಲ್ಲಿರುವಂಥ ಆಸಿಡ್ ಯಾವುದು? ಸಿಟ್ರಿಕ್ ಆಸಿಡ್. ಟ್ಯಾಮರಿನ್ ಅಥವಾ ಹುಣಸೆ ಹಣ್ಣಲ್ಲಿರುವಂಥ ಆಮ್ಲ ಯಾವುದು? ಟಾರ್ಟಾರಿಕ್ ಆಸಿಡ್. ಟೊಮ್ಯಾಟೊಲಿರುವಂಥ ಆಸಿಡ್ ಯಾವುದು? ಆಕ್ಸಾಲಿಕ್ ಆಸಿಡ್. ಸೋರ್ ಮಿಲ್ಕ್ ಅಥವಾ ಕರ್ಡಲ್ಲಿರುವಂಥ ಆಸಿಡ್ ಯಾವುದು? ಲ್ಯಾಕ್ಟಿಕ್ ಆಸಿಡ್. ಬಿ ಅಥವಾ ನೆಟ್ಟಲ್ ಸ್ಟಿಂಗಲ್ಲಿರುವಂಥ ಆಸಿಡ್ ಯಾವುದು? ನಮ್ಮ ಮೆಥನೋಯಿಕ್ ಆಸಿಡ್. ಓಕೆನಾ ಮಕ್ಕಳೇ? ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಿಮ್ಮ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂಗೆ. ಬೇಕಿತ್ತು ಅಂತಂದರೆ ಸ್ಕ್ರೀನ್ಶಾಟ್ ತೆಕ್ಕೊಳ್ಳಿ. ಓಕೆನಾ? ಆಯ್ತಲ್ವಾ? ನೆಕ್ಸ್ಟ್ ಟಾಪಿಕ್ ಹೋಗೋಣ. ಎಸ್. ಸೊ ಮಕ್ಕಳೇ ಈಗ ನಮಗೆ ನೆಕ್ಸ್ಟ್ ಕಾನ್ಸೆಪ್ಟ್ ತಿಳ್ಕೊಳ್ಳೋಂಥ ಸಮಯ, ವಿಚ್ ಇಸ್ ಅಬೌಟ್ ದ ಸಾಲ್ಟ್ಸ್. ಲವಣಗಳ ಬಗ್ಗೆ ಸಂಪೂರ್ಣವಾದ ಮಾಹಿತಿ ನಿಮಗೆ ಈ ಟ್ಯಾಬ್ಯುಲರ್ ಕಾಲಮ್ ಮುಖಾಂತರ ತಂದಿದ್ದೀನಿ. 4 ರೀತಿಯ ಕಾಲಮ್ ಇದೆ. ಮೊದಲನೇದು ಲಿಸ್ಟ್ ಆಫ್ ಸಾಲ್ಟ್ಸ್, ಎರಡನೇದು ಅದರ ನೇಚರ್, ಮೂರನೇದು ಕೆಮಿಕಲ್ ರಿಯಾಕ್ಷನ್, ನಾಲ್ಕನೇದು ಅದರ ಉಪಯೋಗಗಳು. ನೋಡಿ ಮಕ್ಕಳೇ, ಇಲ್ಲಿ ನಾನಾ ರೀತಿಯ ಲವಣಗಳ ಬಗ್ಗೆ ಮೆನ್ಷನ್ ಮಾಡಿದ್ದೀನಿ, ಅದರ ಸ್ವಭಾವಗಳ ಬಗ್ಗೆ ಮೆನ್ಷನ್ ಮಾಡಿದ್ದೀನಿ,
ರಾಸಾಯನಿಕ ಕ್ರಿಯೆ ಹೇಗೆ ಅದನ್ನು ಒಬ್ಟೇನ್ ಮಾಡಿದ್ರು ಅನ್ನೋದನ್ನು ಸಹ ನಿಮಗೆ ಮೆನ್ಷನ್ ಮಾಡಿದ್ದೀನಿ. ಅದರ ನಂತರ ಉಪಯೋಗಗಳು. ಈಗ ಒಂದೊಂದಾಗೆ ನೋಡ್ತೀವಿ ಅಂತಂದರೆ ಸ್ಟಾರ್ಟಿಂಗ್ ವಿತ್ ದ ವೆರಿ ಫಸ್ಟ್ ಥಿಂಗ್ ವಿಚ್ ಇಸ್ ನಮ್ಮ ಸೋಡಿಯಂ ಕ್ಲೋರೈಡ್. ಈ ಸೋಡಿಯಂ ಕ್ಲೋರೈಡ್ ಅನ್ನುವಂಥದ್ದು ನಮಗೆ ನ್ಯೂಟ್ರಲ್ ಸಬ್ಸ್ಟೆನ್ಸ್ ಆಗಿರುತ್ತೆ, ಒಂದು ತಟಸ್ಥ ವಸ್ತು ಆಗಿರುತ್ತೆ. ಹೆಂಗೆ ಇದನ್ನು ಒಬ್ಟೇನ್ ಮಾಡಿದ್ರು? ವೆನ್ ಹೈಡ್ರೋಕ್ಲೋರಿಕ್ ಆಸಿಡ್ ರಿಯಾಕ್ಟೆಡ್ ವಿತ್ ಸೋಡಿಯಂ ಹೈಡ್ರಾಕ್ಸೈಡ್ ಇಟ್ ಗೇವ್ ಮಿ ಸೋಡಿಯಂ ಕ್ಲೋರೈಡ್ ಹಾಗೂ ವಾಟರ್. ನೋಡಿ ಇಲ್ಲಿ ಒಂದು ಆಸಿಡ್ ಬೇಸ್ ಜೊತೆ ರಿಯಾಕ್ಟ್ ಆಗಿ ಸಾಲ್ಟ್ ಹಾಗೂ ವಾಟರ್ ಕೊಡ್ತಿದೆ. ನ್ಯೂಟ್ರಲೈಸೇಷನ್ ರಿಯಾಕ್ಷನ್, ತಟಸ್ಥೀಕರಣ. ಇದನ್ನು ಏನಕ್ಕೆ ಯೂಸ್ ಮಾಡ್ತಾರೆ? ಮೋಸ್ಟ್ ಇಂಪಾರ್ಟೆಂಟ್ ಆಗಿ ಯೂಸ್ ಮಾಡೋಂಥದ್ದೇ ಫುಡ್ ಸೀಸನಿಂಗ್ಗೆ. ಫುಡ್ ಸೀಸನಿಂಗ್ಗೆ ಉಪಯೋಗಿಸ್ತಾರೆ. ಹಾಗೆ ಇದನ್ನು ರಾ ಮೆಟೀರಿಯಲ್ ಆಗಿ ಯೂಸ್ ಮಾಡ್ತಾರೆ ಟು ಪ್ರಿಪೇರ್ ಸೋಡಿಯಂ ಹೈಡ್ರಾಕ್ಸೈಡ್. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಲ್ವಾ ಮಕ್ಕಳೇ? ಸೊ ಇದು ನಿಮ್ಮ ಮೊದಲ ಲವಣ, ತುಂಬ ತುಂಬ ಇಂಪಾರ್ಟೆಂಟ್. ಈಗ ಎರಡನೇದು ಯಾವುದಪ್ಪ ಅಂತಂದರೆ ಇಟ್ ಈಸ್ ಸೋಡಿಯಂ ಹೈಡ್ರಾಕ್ಸೈಡ್. ಈ ಸೋಡಿಯಂ ಹೈಡ್ರಾಕ್ಸೈಡ್ ಅನ್ನುವಂಥದ್ದು ಬೇಸಿಕ್ ಇನ್ ನೇಚರ್, ಅಂತಂದರೆ ಪ್ರತ್ಯಾಮ್ಲೀಯ ಸ್ವಭಾವವನ್ನು ಹೊಂದಿರುತ್ತೆ. ಇದನ್ನು ಹೇಗೆ ಒಬ್ಟೈನ್ ಮಾಡಿರ್ತಾರೆ? ವೆನ್ ಸೋಡಿಯಂ ಕ್ಲೋರೈಡ್ ರಿಯಾಕ್ಟೆಡ್ ವಿತ್ ವಾಟರ್ ಇಟ್ ಗೇವ್ ಅಸ್ ಸೋಡಿಯಂ ಹೈಡ್ರಾಕ್ಸೈಡ್, ಕ್ಲೋರಿನ್ ಹಾಗೂ ಹೈಡ್ರೋಜನ್ ಗ್ಯಾಸ್. ಕರೆಕ್ಟಾಗಿ ನೆನಪಿದ್ರೆ ಕ್ಲೋರ್ ಆಲ್ಕಲಿ ಪ್ರಾಸೆಸ್ ಅಂತ ಇದೆ, ಅಲ್ಲಿ ನಾವು ಈ ರೀತಿ ಇದನ್ನು ಒಬ್ಟೈನ್ ಮಾಡಿರ್ತೀವಿ. ವೆರಿನ್ ನಮಗೆ ಸೋಡಿಯಂ ಹೈಡ್ರಾಕ್ಸೈಡ್ ಈಸಿಯಾಗಿ ಒಬ್ಟೈನ್ ಆಗುತ್ತೆ, ಈಸಿಯಾಗಿ ಸಪ್ರೇಟ್ ಔಟ್ ಆಗುತ್ತೆ. ಕ್ಲೋರ್ ಆಲ್ಕಲಿ ಪ್ರಾಸೆಸ್ ಲಾಸ್ಟ್ ಪ್ರಾಸೆಸ್ ಅಲ್ವಾ? ಸೊ ತುಂಬ ತುಂಬ ಇಂಪಾರ್ಟೆಂಟ್. ಇದನ್ನು ಏನಕ್ಕೆ ಯೂಸ್ ಮಾಡ್ತಾರೆ ಈ ಸೋಡಿಯಂ ಹೈಡ್ರಾಕ್ಸೈಡ್ ಅಂತಂದರೆ ಸೋಪ್ ಮೇಕಿಂಗ್, ಪೇಪರ್ ಇಂಡಸ್ಟ್ರಿ ಹಾಗೂ ಕ್ಲೀನಿಂಗ್ ಏಜೆಂಟ್ ಆಗಿ ಯೂಸ್ ಮಾಡ್ತಾರೆ. ಯಾವುದು? ನಮ್ಮ ಸೋಡಿಯಂ ಹೈಡ್ರಾಕ್ಸೈಡನ್ನು. ಅರ್ಥ ಆಯ್ತಾ ಮಕ್ಕಳೇ? ಇದು ಎರಡನೇ ರೀತಿಯ ಲವಣ. ಮೂರನೇದು ಯಾವುದು? ಸೋಡಿಯಂ ಬೈಕಾರ್ಬನೇಟ್. ಈ ಸೋಡಿಯಂ ಬೈಕಾರ್ಬನೇಟು ಸಹ ನಮಗೆ ಬೇಸಿಕ್ ಆಗಿರುತ್ತೆ ಇನ್ ನೇಚರ್, ಅಂತಂದರೆ ಪ್ರತ್ಯಾಮ್ಲೀಯ ಸ್ವಭಾವವನ್ನು ಹೊಂದಿರುತ್ತೆ. ಹೇಗೆ ಇದನ್ನು ಒಬ್ಟೈನ್ ಮಾಡಿರ್ತಾರೆ? ವೆನ್ ಸೋಡಿಯಂ ಕ್ಲೋರೈಡ್ ರಿಯಾಕ್ಟೆಡ್ ವಿತ್ ವಾಟರ್ ಅಲಾಂಗ್ ವಿತ್ ಕಾರ್ಬನ್ ಡೈಆಕ್ಸೈಡ್ ಹಾಗೂ NH3 ನನಗೇನು ಸಿಗುತ್ತೆ? ಸೋಡಿಯಂ ಬೈಕಾರ್ಬನೇಟ್. ಸೋಡಿಯಂ ಬೈಕಾರ್ಬನೇಟ್ ತುಂಬ ತುಂಬ ಇಂಪಾರ್ಟೆಂಟ್. ಏನಕ್ಕೆ ಯೂಸ್ ಮಾಡ್ತಾರೆ? ಇಟ್ ಈಸ್ ಯೂಸ್ಡ್ ಆಸ್ ಅ ಬೇಕಿಂಗ್ ಪೌಡರ್, ಆ್ಯಂಟಾಸಿಡ್, ಸೋಡಾ ಫೈರ್ ಎಕ್ಸ್ಟಿಂಗ್ವಿಷರ್ಸ್. ಅಂತಂದರೆ ಅಸಿಡಿಟಿ ಆದಾಗ ಅದನ್ನು ಹೋಗಲಾಡಿಸೋದಕ್ಕೆ. ಆ್ಯಂಟ್ ಆಸಿಡ್ಸ್, ಜೆಲುಸಿಲ್ ಕುಡ್ದಿರ್ತಿರಲ್ಲ, ಈನೋ ಜೆಲುಸಿಲ್, ಸೇಮ್. ಓಕೆನಾ ಮಕ್ಕಳೇ? ಸೊ ಇದು ಮೂರನೇ ರೀತಿಯ ನಮಗೆ ಸಾಲ್ಟ್ ಆಯಿತು. ನೆಕ್ಸ್ಟ್ ಯಾವುದು? ಸೋಡಿಯಂ ಕಾರ್ಬನೇಟ್. ಸಾಕಷ್ಟು ಜನ ಮಕ್ಕಳು ಇವೆರಡರ ಬಗ್ಗೆ ಕನ್ಫ್ಯೂಸ್ ಆಗ್ತಾರೆ, ತಲೆ ಕೆಡಿಸ್ಕೊಕೂಡ್ದು. ಸೋಡಿಯಂ ಕಾರ್ಬನೇಟ್ ಅಗೇನ್ ಇದು ಸಹ ಬೇಸಿಕ್ ನೇಚರ್ ಹೊಂದಿರುತ್ತೆ. ಆ್ಯಂಡ್ ಇದನ್ನು ಹೆಂಗೆ ಪ್ರಿಪೇರ್ ಮಾಡಿರ್ತಾರೆ? ಈ ಸೋಡಿಯಂ ಬೈಕಾರ್ಬನೇಟಿಂದ ಬರುವಂಥ ಪ್ರಾಡಕ್ಟೇ ಸೋಡಿಯಂ ಕಾರ್ಬನೇಟ್. ನೋಡಿ ಇಲ್ಲಿ ಸೋಡಿಯಂ ಬೈಕಾರ್ಬನೇಟ್ ಡಿಸೋಸಿಯೇಟ್ ಆದಾಗ, ಬ್ರೇಕ್ ಡೌನ್ ಆದಾಗ ನಂಗೆ ಸಿಗೋವಂಥದ್ದೇನು? ಸೋಡಿಯಂ ಕಾರ್ಬನೇಟ್, ಕಾರ್ಬನ್ ಡೈಆಕ್ಸೈಡ್ ಹಾಗೂ ವಾಟರ್. ಸೋಡಿಯಂ ಕಾರ್ಬನೇಟ್, ಇಂಗಾಲದ ಡೈಆಕ್ಸೈಡ್ ಹಾಗೂ ನೀರು. ಏನಕ್ಕೆ ಯೂಸ್ ಮಾಡ್ತಾರೆ? ಇಟ್ ಈಸ್ ಯೂಸ್ಡ್ ಇನ್ ಗ್ಲಾಸ್, ಪೇಪರ್ ಆ್ಯಂಡ್ ಸೋಪ್ ಇಂಡಸ್ಟ್ರೀಸ್. ಆ್ಯಂಡ್ ಆಲ್ಸೋ ಇಟ್ ಈಸ್ ಯೂಸ್ ಟು ರಿಮೂವ್ ದ ಹಾರ್ಡ್ನೆಸ್ ಆಫ್ ವಾಟರ್. ನೀರಿನ ಘಡಸುತನವನ್ನು ಹೋಗಲಾಡಿಸೋದಕ್ಕೆ ಯೂಸ್ ಮಾಡ್ತಾರೆ ನಮ್ಮ ಸೋಡಿಯಂ ಕಾರ್ಬನೇಟ್. ಸೋಡಿಯಂ ಬೈಕಾರ್ಬನೇಟ್ ಏನಕ್ಕೆ ಯೂಸ್ ಮಾಡ್ತಾರೆ? ಆಸ್ ಅ ಕ್ಲೀನಿಂಗ್ ಏಜೆಂಟ್. ಬಟ್ ಇದು ಉಲ್ಟಾ. ಈಗ ಮತ್ತೊಂದು ಅದೇ ರೀತಿಯ ಪ್ರಾಡಕ್ಟ್ ಯಾವುದು? ಮತ್ತೊಂದು ಅದೇ ರೀತಿಯ ಸಾಲ್ಟ್ ಯಾವುದು? ಸೋಡಿಯಂ ಕಾರ್ಬನೇಟ್ ಡೆಕಾಹೈಡ್ರೇಟ್. ಅಂತಂದರೆ 10 ನೀರಿನ ಮಾಲಿಕ್ಯೂಲ್ಗಳಿರ್ತವೆ ಅದ್ರ ಜೊತೆಗೆ, ಅದಕ್ಕೆ ಏನಂತ ಕರಿತೀನಿ? ಸೋಡಿಯಂ ಕಾರ್ಬನೇಟ್ ಡೆಕಾಹೈಡ್ರೇಟ್. ಅಗೇನ್ ಇದು ಸಹ ನನಗೆ ಬೇಸಿಕ್ ಇನ್ ನೇಚರ್ ಇರುತ್ತೆ, ಪ್ರತ್ಯಾಮ್ಲೀಯ ಸ್ವಭಾವ ಹೊಂದಿರುತ್ತೆ. ಹೆಂಗೆ ಒಬ್ಟೈನ್ ಮಾಡ್ತಾರೆ? ಇದೇ ಸೋಡಿಯಂ ಕಾರ್ಬನೇಟನ್ನು 10 ಮೋಲ್ ವಾಟರ್ ಜೊತೆ ರಿಯಾಕ್ಟ್ ಆದಾಗ ನಂಗೆ ಸಿಗೋವಂಥದ್ದೇ ಸೋಡಿಯಂ ಕಾರ್ಬನೇಟ್ ಡೆಕಾಹೈಡ್ರೇಟ್. ಇದನ್ನೇನಕ್ಕೆ ಯೂಸ್ ಮಾಡ್ತಾರೆ? ಅಗೇನ್ ದ ಸೇಮ್ ಯೂಸಸ್. ನೋಡಿ ಇಲ್ಲಿ ಗ್ಲಾಸ್, ಪೇಪರ್, ಸೋಪ್ ಇಂಡಸ್ಟ್ರಿ. ಅಗೇನ್ ರಿಮೂವ್ ದ ಹಾರ್ಡ್ನೆಸ್ ಆಫ್ ವಾಟರ್. ಅರ್ಥ ಆಗ್ತಿಲ್ವಾ? ಸೋಡಿಯಂ ಕಾರ್ಬನೇಟ್ ಅಂತ ನಿಮಗೆ ಕಂಡ್ರೆ, ಯೂಸಸ್ ಕೇಳಿದ್ರೆ, ಉಪಯೋಗಗಳನ್ನ ಕೇಳಿದ್ರೆ ಸೇಮ್ ಬರ್ದ್ಬಿಡಿ, ಕಾಪಿ ಪೇಸ್ಟ್, ಫಿನಿಶ್. ಓಕೆ. ನೆಕ್ಸ್ಟ್ ಯಾವುದು? ಕ್ಯಾಲ್ಶಿಯಂ ಆಕ್ಸಿಕ್ಲೋರೈಡ್. ಇದು ಸಹ ಬೇಸಿಕ್ ನೇಚರು, ಪ್ರತ್ಯಾಮ್ಲೀಯ ಸ್ವಭಾವ ಹೊಂದಿದೆ. ಇದನ್ನು ಸಹ ಹೆಂಗೆ ಒಬ್ಟೈನ್ ಮಾಡ್ತಾರೆ? ನೋಡಿ ಇಲ್ಲಿ ವೆನ್ ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ಇಸ್ ರಿಯಾಕ್ಟೆಡ್ ವಿತ್ ಕ್ಲೋರಿನ್ ಇಟ್ ಗಿವ್ಸ್ ಮಿ ಕ್ಯಾಲ್ಶಿಯಂ ಆಕ್ಸಿಕ್ಲೋರೈಡ್ ವಿತ್ ವಾಟರ್. ತುಂಬ ಇಂಪಾರ್ಟೆಂಟ್ ಈ ರಿಯಾಕ್ಷನ್. ಏನಕ್ಕೆ ಯೂಸ್ ಮಾಡ್ತಾರೆ ನೋಡಿ ಮಕ್ಕಳೇ? ಇಲ್ಲಿ ಇಟ್ ಈಸ್ ಯೂಸ್ಡ್ ಇನ್ ಬ್ಲೀಚಿಂಗ್ ಇಂಡಸ್ಟ್ರಿ ಆಸ್ ಅ ಡಿಸ್ಇನ್ಫೆಕ್ಟೆಂಟ್ ಆ್ಯಂಡ್ ಆಕ್ಸಿಡೈಸಿಂಗ್ ಏಜೆಂಟ್ ಆಗಿ ಸಹ ತುಂಬ ಇಂಪಾರ್ಟೆಂಟ್ ಈ ಒಂದು ಪ್ರಾಸೆಸ್. ಅರ್ಥ ಆಗ್ತಿಲ್ವಾ? ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಮಕ್ಕಳೇ. ಸೊ ಗಮನ ಬಿಟ್ಟು
ಇದನ್ನು ನೋಡಿ. ಕೊನೆಯದಾಗಿರುವಂಥದ್ದು ಯಾವುದು? ಕ್ಯಾಲ್ಶಿಯಂ ಸಲ್ಫೇಟ್ ಹೆಮಿಹೈಡ್ರೇಟ್. ಕ್ಯಾಲ್ಶಿಯಂ ಸಲ್ಫೇಟ್ ಹೆಮಿಹೈಡ್ರೇಟ್ ಅರ್ಧ ಮೋಲಿನ ವಾಟರ್, ಹಾಫ್ ಮೋಲ್ಸ್ ಆಫ್ ವಾಟರ್ ಇದ್ದರೆ ಕ್ಯಾಲ್ಶಿಯಂ ಸಲ್ಫೇಟ್ ಹೆಮಿಹೈಡ್ರೇಟ್. ಇಲ್ಲಿ ನಿಮಗೆ ಇದು ಒಂದು ತಟಸ್ಥ ವಸ್ತಾಗಿರುತ್ತೆ. ಇಟ್ಸ್ ಅ ನ್ಯೂಟ್ರಲ್ ಸಬ್ಸ್ಟೆನ್ಸ್. ಇಟ್ ಇಸ್ ಅ ನ್ಯೂಟ್ರಲ್ ನೇಚರ್ಡ್ ಸಬ್ಸ್ಟೆನ್ಸ್. ಹೆಂಗೆ ಅಬ್ಟೈನ್ ಮಾಡ್ತಾರೆ? ವೆನ್ ಕ್ಯಾಲ್ಶಿಯಂ ಸಲ್ಫೇಟ್ ವಿತ್ 2 moles of water gets dissociated, ಬ್ರೇಕ್ ಡೌನ್ ಆದಾಗ ಸಿಗುವಂಥ ಪ್ರಾಡಕ್ಟ್ ನನಗೆ ಕ್ಯಾಲ್ಶಿಯಂ ಸಲ್ಫೇಟ್ ಹೆಮಿಹೈಡ್ರೇಟ್ ಆ್ಯಂಡ್ 1/2 moles of water, 1.5 moles of water ಸಿಗುತ್ತೆ. ಅದ್ರ ಜೊತೆಗೆ ಕ್ಯಾಲ್ಶಿಯಂ ಸಲ್ಫೇಟ್ ಹೆಮಿಹೈಡ್ರೇಟ್ ಸಿಗುತ್ತೆ. ಇದರ ಯೂಸಸ್ ಏನಪ್ಪ ಅಂತಂದರೆ, ಇಟ್ ಈಸ್ ಯೂಸ್ಡ್ ಆಸ್ POP ಅಂತಂದರೆ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಫಾರ್ ಸಪೋರ್ಟಿಂಗ್ ವಾಟ್? ಫ್ರ್ಯಾಕ್ಚರ್ಡ್ ಬೋನ್ಸ್. It is used as POP for supporting fractured bones, making toys and decoratives. ನೀವು ನಿಮ್ಮ ಫ್ರೆಂಡ್ಸ್ಗಳಿಗೆ ಗಿಫ್ಟ್ ಕೊಡ್ತೀರಲ್ಲ, ನೀವು ಶಿವನ ಮೂರ್ತಿ, ಗಣೇಶನ ಮೂರ್ತಿ, ಇವೆಲ್ಲವೂ ಸಹ ನಿಮಗೆ ಇದೇ ಒಂದು ಪದಾರ್ಥದಿಂದ ಮಾಡಿರ್ತಾರೆ. ಓಕೆ ಮಕ್ಕಳೇ, ಸೊ ಇದು ನಿಮ್ಮ ಸಂಕ್ಷಿಪ್ತವಾದ ಮಾಹಿತಿ ಅಬೌಟ್ ದ ಸಾಲ್ಟ್ಸ್. ಸೊ ಮಕ್ಕಳೇ, ಇಷ್ಟೊತ್ತು ನಿಮಗೆ ಎಲ್ಲ ಒಂದು ವಿಷಯದ ಸಂಕ್ಷಿಪ್ತವಾದ ಮಾಹಿತಿ ನಿಮ್ಮ ಮುಂದೆ ಇಟ್ಟಿದ್ದೀನಿ. ಸೊ ದಯವಿಟ್ಟು ಈ ಒಂದು ಮಾಹಿತಿನ ನಿಮ್ಮ ಫ್ರೆಂಡ್ಸ್ಗೆ ಸಹ ಶೇರ್ ಮಾಡಿ. ನೀವು ಸಹ ಪದೇ ಪದೇ ಅದನ್ನು ಹಾಕೊಂಡು ನೋಡ್ತಾ ಇರಿ. ಬಿಕಾಸ್ ನಿಮ್ಮ SA1 ಎಕ್ಸಾಮ್ ಇನ್ನೇನು ಬಂದೇ ಬಿಡ್ತು. ಸೊ ಈ ಒಂದು ಮಾಹಿತಿ ನಿಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳಿ ಭಾವಿಸ್ತಾ ಮುಂದಿನ ಕ್ಲಾಸಲ್ಲಿ ಸಿಗೋವರೆಗೂ ಟಾಟಾ ಬಾಯ್, ಟೇಕ್ ಕೇರ್ ಮಕ್ಕಳೇ.